ಸ್ತೋತ್ರ. ಓಕೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲಿ ದೇವರ ವಾಕ್ಯದ ಕಡೆಗೆ ನಾವು ಬರೋಣ. ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಾಕ್ಯವನ್ನು ನಾವು ಈ ರೀತಿಯಾಗಿ ಓದಿಕೊಳ್ಳೋಣ. ಮಲಾಕಿ ಅದರ 3ನೇ ಅಧ್ಯಾಯದ ಅದರ 10ನೇ ವಚನ ನಾವು ಓದಿಕೊಳ್ಳೋಣ. ಮಲಾಕಿ 3ನೇ ಅಧ್ಯಾಯದ 10ನೇ ವಚನ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಆಮೆನ್. ಹಲ್ಲೆಲೂಯಾ. ಸೊ ಏನಂತ ವಾಕ್ಯ ಹೇಳ್ತದೆ? ನೀವು ನನ್ನನ್ನು ಪರೀಕ್ಷಿಸಿರಿ, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎನ್ನುತ್ತಾರೆ. ಆಮೆನ್. ಇವತ್ತು ಒಂದು ಕಾರ್ಯವನ್ನು ನಮ್ಮ ದೇವರ ಕುರಿತು ನಾವು ತಿಳಿದುಕೊಳ್ಳಿಕ್ಕಿರುವಂತ ಕೆಲವು ವಿಷಯಗಳು ಇವತ್ತು. ಆಮೇಲೆ ಏನು ತಿಳಿದುಕೊಳ್ಳಿಕ್ಕಿದ್ದೇವೆ ಅಂತ ಹೇಳಿದ್ರೆ, ನಾವು ಆ ವಿಷಯಕ್ಕಾಗಿ ಒಂದು ವಾಕ್ಯವನ್ನು ಈ ರೀತಿಯಾಗಿ ಓದಿಕೊಳ್ಳೋಣ. ಆದಿಕಾಂಡ ಅದರ 7ನೇ ಅಧ್ಯಾಯದ 11ನೇ ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ 7ನೇ ಅಧ್ಯಾಯದ 11ನೇ ವಚನ. ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಪುಗಳು ತೆರೆದವು. ಆಕಾಶದ ತೂಪುಗಳು ತೆರೆದವು. ಎರಡು ಕಾರ್ಯ ನಡೀತದೆ. ಒಂದು ಏನ್ ನಡೀತದೆ? ಏನಂತ ವಾಕ್ಯ ಹೇಳ್ತಾರೆ? ಓದಿ ಓದಿ. ಜೀವಮಾನದ 600ನೇ ವರ್ಷದ 2ನೇ ತಿಂಗಳಿನ 17ನೇ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಶಿಲೆಗಳು ಏನಾಯ್ತು? ಸೆಲೆಗಳು. ಸಾಗರದ ಸೆಲೆಗಳು ಏನಾಯ್ತಂತೆ? ಒಡೆದು. ನೆಕ್ಸ್ಟ್ ಇನ್ನೊಂದು ಕಾರ್ಯ ಏನ್ ನಡೀತುಂಟು? ಆಕಾಶದ ತೂಪುಗಳು ತೆರೆದವು. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನಡೀತಿರುವಂತ ಕಾರ್ಯ ಏನು? ತೆರೆದವು. ಏನು ತೆರೆದವು ಅಂತ ಹೇಳಿದ್ರೆ ಏನು? ಓಪನ್ ಆಯ್ತು. ಏನು ಓಪನ್ ಆಯ್ತು? ಸಾಗರದ ಸೆಲೆಗಳು ಓಪನ್ ಆಯ್ತು, ಆಕಾಶದ ತೂಪುಗಳು ತೆರೆಯಲ್ಪಡುತ್ತೆ. ಯಾವುದಕ್ಕೋಸ್ಕರ? ಮಳೆಗೋಸ್ಕರವಾಗಿ, ನೀರಿನ ಅನುಭವಗಳಿಗೋಸ್ಕರವಾಗಿ. ಇವತ್ತು ನಮ್ಮ ದೇವರು ಯಾರಂತ ಹೇಳಿದ್ರೆ, ನಮ್ಮ ದೇವರು ತೆರೆಯುವಂತ ದೇವರಾಗಿದ್ದಾನೆ. ಅಂದ್ರೆ ಓಪನ್ ಮಾಡುವಂತ ದೇವರಾಗಿದ್ದಾನೆ. ಆತನು ತೆರೆದ್ರೆ ಅದನ್ನು ಯಾರಿಗೂ ಮುಚ್ಚಲಿಕ್ಕಾಗಲ್ಲ. ಇವತ್ತು ನಾವು ಇಲ್ಲಿ ಓದಿದಂತ ವಾಕ್ಯ ಭಾಗ ಹೀಗಿದೆ. ಯಾವುದರ ಕುರಿತು ಹೇಳ್ತದೆ ಅಂತ ಹೇಳಿದ್ರೆ, ದಶಮ ಭಾಗದ ಕುರಿತು ಹೇಳ್ತಾ ಉಂಟು ವಾಕ್ಯ. ಏನ್ ಹೇಳ್ತಾ ಉಂಟು? ದಶಮ ಭಾಗದ ಕುರಿತು. ದಶಮ ಭಾಗ ಅಂತ ಹೇಳುವಂತ ಸಂದರ್ಭದಲ್ಲಿ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಒಂದು ಭಾಗ. ಆಮೇಲೆ ಏನ್ ಭಾಗ? ಒಂದು ಭಾಗ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಹನ ಕುರಿತು ನೋಡುವಾಗ, ಆದಿಕಾಂಡ 7:11 ನೋಡುವಾಗ, ಸಾಗರದ ಸೆಲೆಗಳು ಏನಾಯ್ತಂತೆ? ತೆರೆದವು. ಮತ್ತೆ ಏನಾಯ್ತು? ಆಕಾಶದ ತೂಪುಗಳು ತೆರೆಯಲ್ಪಟ್ಟಿತು, ಓಪನ್ ಆಯ್ತು. ಅದೇ ಆದಿಕಾಂಡ 8ನೇ ಅಧ್ಯಾಯ 2ನೇ ವಚನ ನಾವು ಓದಿಕೊಳ್ಳೋಣ. ಆದಿಕಾಂಡ 8ನೇ ಅಧ್ಯಾಯ 2ನೇ ವಚನ. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ತೂಪುಗಳು ಮುಚ್ಚಿ ಹೋದವು. ಆಮೇಲೆ ದೇವರು ಏನ್ ಮಾಡಿದ್ರು? ತೆರೆದ್ರು. ಮತ್ತೇನ್ ಮಾಡಿದ್ರು? 8ನೇ ಅಧ್ಯಾಯದ 2ನೇ ವಚನದಲ್ಲಿ ಏನ್ ಮಾಡಿದ್ರು? ಎರಡನ್ನೂ ಏನ್ ಮಾಡಿದ್ರು? ಮುಚ್ಚಿದ್ರು. ಆಗ ನಮ್ಮ ದೇವರು ಯಾರು? ತೆರೀಲಿಕ್ಕೂ ಮುಚ್ಚಲಿಕ್ಕೂ ಆತನಿಗಾಗ್ತದೆ. ಆಮೇಲೆ ನಮ್ಮ ಜೀವಿತದಲ್ಲಿ ಉಸಿರನ್ನು ಕೊಡ್ಲಿಕ್ಕೆ ಆತನ ಶಕ್ತನು, ತೆರೀಲಿಕ್ಕೂ ತೆಗಿಲಿಕ್ಕೂ ಆತನ ಶಕ್ತಿ. ಆಮೇಲೆ ನಿಮ್ಮ ಶರೀರ ಮೂಳೆಯಿಂದ ಕೂಡಿದ್ರು ಸಮೇತ ಮೂಳೆಗೆ ಜೀವವನ್ನು ಬರೆಸಲಿಕ್ಕೆ ಯಾರಿಗಾಗ್ತದೆ? ಇಲ್ಲದನ್ನು ಇರುವಂತೆ ಮಾಡುವಂತೆ. ಈಗ ಮಳೆ ಇಲ್ಲ, ಈ ಮಳೆಗಾಲನೇ ಅಲ್ಲ, ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿಯೂ ದೇವರು ಮನಸ್ಸು ಮಾಡಿದ್ರೆ ಮಳೆ ಬರ್ತದೆ. ಆಮೇಲೆ ಹಲ್ಲೆಲೂಯಾ. ಆಗ ನಮ್ಮ ಜೀವಿತದ ದಿನದಲ್ಲಿ ಇವತ್ತಿನ ಈ ವಾಕ್ಯ ಸಂದೇಶದ ಅನುಭವಕ್ಕೋಸ್ಕರವಾಗಿ ನಾನು ಈ ಒಂದು ಆಲೋಚನೆ
ಆಲೋಚನೆ ನಿಮ್ಮ ಮುಂದೆ ಇಡ್ತಿದ್ದೇನೆ. ಈ ದಶಭಾಗದ ಒಂದು ಅನುಭವದಲ್ಲಿ ನಾವು ಬರುವಾಗ ಅನೇಕ ವೇಳೆಗಳಲ್ಲಿ ನಾವೇನ್ ಮಾಡ್ತೇವೆ? ದಶಭಾಗ ಅಂತ ಹೇಳಿದ್ರೆ ಏನು? ಒಂದನ್ನು ದೇವರಿಗೆ ಕೊಡೋದು, ಒಂದು ಭಾಗ. ಹಾಗೆ ಇವತ್ತು ನೀವು ಆರಾಧನೆ ಬಂದು ಕೂತಿದ್ದೀರಿ, ಏನಿದು? ಈ ಆರಾಧನೆ ಬಂದು ಕೂತಿದ್ದೀರಿ ಏನು? ವಾರದ ಒಂದು ದಿನ ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ದೇವರು. ಆಮೇಲೆ ಭಾಷೆ ದುಡ್ಡಿಗೆ ಹೋದ್ರ ಅಂತ ಹೇಳಿ ಆರಾಧನೆಯ ಎಲ್ಲಾ ದಿನಗಳಲ್ಲಿ ವಾರದ ಮೊದಲನೇ ದಿನವನ್ನು ಯಾರಿಗೆ ಕೊಡ್ತಾ ಇದ್ದೀರಾ ನೀವು? ದೇವರಿಗೆ ಕೊಡ್ತಾ ಇದ್ದೀರಾ. ಇದನ್ನು ಕೊಡದೆ ನೀವು ಏನಾದರೂ ಮಾಡುವಾಗ ಆಲೋಚನೆ ಮಾಡಿಕೊಳ್ಳಬೇಕಾದ್ರೆ ಏನಂತ ಹೇಳಿದ್ರೆ, ದೇವರು ಮುಚ್ಚಲಿಕ್ಕೂ ತೆರೆಯಲಿಕ್ಕೂ ಶಕ್ತಿ. ಆಮೇಲೆ ನಮ್ಮ ಜೀವಿತದ ದಿನಗಳಲ್ಲಿ ನಾವು ದೇವರಿಗೆ ಒಂದು ಭಾಗವನ್ನು ಕೊಡುವಾಗ ಅರ್ಥ ಮಾಡಿಕೊಳ್ಳಬೇಕು, ಬಾಕಿ ಇರುವಂತ ಭಾಗಗಳನ್ನು ಆಶೀರ್ವದಿಸಲಿಕ್ಕೆ, ಬಾಕಿ ಇರುವಂತ ವಿಷಯಗಳನ್ನು ಆಶೀರ್ವದಿಸಲಿಕ್ಕೆ ಯಾರು ಶಕ್ತರಾಗಿದ್ದಾರೆ? ಆಮೇಲೆ ಹಲ್ಲೆಲೂಯಾ. ಈ ಒಂದು ಭಾಗವನ್ನು ಕೊಡದೆ ನೀವು ದೇವರ ಸಂಧಾನದಲ್ಲಿ ಇರ್ಲಿಲ್ಲ ಅಂದ್ರೆ, ಈ ಒಂದು ಭಾಗವನ್ನು ಕೊಡದೆ ನೀವು ನಿಂತ್ರೆ, ನಿಮ್ಮ ಜೀವಿತದ ಬಾಕಿ ಇರುವಂತ ದಿನಗಳು, ಬಾಕಿ ಇರುವಂತ ಸಮಯಗಳು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಲ್ಲ. ನಾನು ಹೇಳ್ತಿರುವಂತ ಕಾರ್ಯ ಅರ್ಥ ಆಗ್ತಾ ಉಂಟಾ? ನಮ್ಮ ಜೀವಿತದಲ್ಲಿ ಅನೇಕ ವೇಳೆಗಳು ನಾವು ನೆನೆಸ್ತೇವೆ, ಯಾಕೆ ಚಾಚಿಗೆ ಹೋಗ್ಬೇಕು, ಯಾಕೆ ಸಂಡೆ ಆರಾಧನೆಗೆ ಹೋಗ್ಬೇಕು ಅಂತ ನೆನೆಸ್ತೇವೆ. ಯಾಕೆ ಹೋಗ್ಬೇಕು? ಹೋಗ್ಲಿಲ್ಲ, ಒಂದು ವಾರ ಹೋಗ್ಲಿಲ್ಲ, ಒಂದು ಸಂಡೆ ಹೋಗ್ಲಿಲ್ಲ, ಒಂದಿನ ಹೋಗ್ಲಿಲ್ಲ, ತೊಂದರೆ ಇಲ್ಲ. ಆಗ ನೆನಪಿಸಿಕೊಳ್ಬೇಕು, ಆ ದಿನವನ್ನು ದೇವರಿಗೆ ನಾವು ಕೊಡದಿದ್ರೆ ಬಾಕಿ ಇರುವಂತ ದಿನಗಳು ನಮ್ಮ ಜೀವಿತದಲ್ಲಿ ನಾವು ಆಶೀರ್ವಾದವನ್ನು, ಆ ಬ್ಲೆಸ್ಸಿಂಗ್ ಅನ್ನು ನಾವು ಅನುಭವಿಸಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ದೇವರು ತೆರೆಯದೆ ಅದು ನಿಮಗೆ ಬರಲ್ಲ. ಆಮೇಲೆ ದೇವರು ಮುಚ್ಚಿದ್ರೆ ಯಾರು ಪ್ರಯತ್ನ ಪಟ್ಟು ಅದನ್ನು ತೆರೆಯಲಿಕ್ಕೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ನೋಡಿ, ನೀವು ಎಲ್ಲಿ ಎಷ್ಟೇ ಪ್ರಯತ್ನಗಳು ಪಟ್ಟರು, ಎಷ್ಟೇ ಕಾರ್ಯಗಳನ್ನು ಮಾಡಿದ್ರು ಅದನ್ನು ನಿಮ್ಮ ಕೈಯಿಂದ ತೆರೆಯಲಿಕ್ಕಾಗಲ್ಲ. ಅದಕ್ಕೋಸ್ಕರ ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಒಂದು ಭಾಗವನ್ನು ಯಾರಿಗೆ ಕೊಡಬೇಕು? ನೀವು ದೇವರಿಗೆ. ಈ ಒಂದು ವಿಷಯ ನಡೀತಾ ಉಂಟು. ಆಮೇಲೆ ದೇವರು ಏನೇ ಕಾರ್ಯ ಮಾಡಿದ್ರು ಒಂದು ಭಾಗ ತೆಗೆದುಕೊಳ್ತಾರೆ. ಆಮೇಲೆ ಏನೇ ದೇವರು ಏನೇ ವಿಷಯಗಳನ್ನು ಮಾಡಿದ್ರು ಒಂದು ಭಾಗ ತೆಗಿತಾರೆ. ದೇವರು ಏನ್ ಮಾಡ್ತಿದ್ದಾರೆ? ಭೂಮಿಯನ್ನು ನಾಶ ಮಾಡಿದ್ದಾರೆ. ಯಾವಾಗ? ನೋಹನ ದಿನಗಳಲ್ಲಿ ದೇವರಿಗೆ ನೋಹನಿಗೆ ಆಲೋಚನೆ ಕೊಡ್ತಾರೆ, ನೀನು ಒಂದು ನಾವೆಯನ್ನು ಕಟ್ಟು, ನಾನೇನ್ ಮಾಡ್ತಿದ್ದೇನೆ? ಭೂಮಿಯನ್ನು ನಾಶ ಮಾಡಿಟ್ಟಿದ್ದೇನೆ, ಭೂಮಿಯನ್ನು ಶುದ್ಧೀಕರಿಸಲಿಕ್ಕಿದ್ದೇನೆ. ಆಗ ಇಲ್ಲಿ ಕಾರ್ಯ ನಡೀತಾ ಉಂಟು. ನೋಹನ ನೀವು ಆದಿಕಾಂಡ ಪುಸ್ತಕ ಓದಿ ನೋಡಿದ್ರೆ ಗೊತ್ತಾಗ್ತದೆ. ನೋಹನು ಮತ್ತೆ ನೋಹನ ಕುಟುಂಬ, ಆತನ ಮಕ್ಕಳು, ಆ ಮಕ್ಕಳ ಕುಟುಂಬ, ಆಮೇಲೆ ಪ್ರಾಣಿಗಳಲ್ಲಿ ಗಂಡು ಹೆಣ್ಣು, ಎಲ್ಲ ಜಾತಿಯ ಗಂಡು ಹೆಣ್ಣು ಒಂದು ಭಾಗ. ಹಲ್ಲೆಲೂಯಾ. ನೋಹನ ಒಂದು ಭಾಗ, ಪ್ರಾಣಿಗಳಲ್ಲಿ ಒಂದು ಭಾಗ ದೇವರು ತೆಗೆದುಕೊಂಡು ಬಾಕಿ ಇದ್ದದ್ದೆಲ್ಲವನ್ನು ದೇವರೇನ್ ಮಾಡಿದರು? ಹಲ್ಲೆಲೂಯಾ. ಪ್ರಿಯರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಒಂದನ್ನು ಆಲೋಚಿಸಬೇಕು, ದೇವರು ನಾಶ ಮಾಡಲಿಕ್ಕೂ ಶಕ್ತನು, ಅದನ್ನು ಉಜ್ಜೀವಿಸಲಿಕ್ಕೂ ಶಕ್ತನು. ದೇವರನ್ನು ಇಲ್ಲದೆ ಇರುವಂತೆ ಮಾಡಲಿಕ್ಕೂ ಶಕ್ತನು, ಇರುವಂತೆ ಮಾಡಲಿಕ್ಕೂ ಶಕ್ತನಾಗಿದ್ದೇನೆ. ಆದ್ರಿಂದ ಅಂತ ದೇವರನ್ನು ಆರಾಧಿಸುವಂತ ನಾವು ನಮ್ಮ ಜೀವಿತದಲ್ಲಿ ಒಂದು ಭಾಗವನ್ನು ಕೊಡ್ಲಿಕ್ಕೆ ನಾವು ಏನ್ ಮಾಡಬಾರ್ದು? ಮರಿಬಾರದು. ನಮ್ಮ ಜೀವಿತದ ಎಲ್ಲ ದಿನಗಳನ್ನು ನಾವು ನೆನಪಿಸಿಕೊಳ್ಬೇಕು. 24 ಗಂಟೆಯಲ್ಲಿ ಎಷ್ಟು ತಾಸು ದೇವರಿಗೆ ಕೊಡ್ಬೇಕು ನೀವು? ಜೋಸಫ್, 24 ಗಂಟೆಯಲ್ಲಿ ಎಷ್ಟು ತಾಸು ದೇವರಿಗೆ ಕೊಡ್ಬೇಕು? 24 ಅವರ್ಸ್ ಎಷ್ಟು ತಾಸು ಕೊಡ್ಬೇಕು? ಒಂದು ಭಾಗ ಲೆಕ್ಕಾಚಾರ ಬರ್ತದ? ಎಷ್ಟು ತಾಸು ಕೊಡ್ಬೇಕು? 2.5 ತಾಸು ಕೊಡ್ತಿದ್ದೀರಾ ದೇವರಿಗೆ? ಟೈಮ್ ಇಲ್ಲ, ನಿಜವಾಗ್ಲೂ ಟೈಮ್ ಇಲ್ಲ. ನಿಜವಾಗ್ಲೂ ನಾವು
ನೋಡಿ ಕೇಳಿದ್ರೆ ಸುಳ್ಳು ಹೇಳಿಕ್ಕೆ ಯಾರಿಗೂ ಆಗುದಿಲ್ಲ ಈಗ, ಯಾರಿಗಾಗಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಒಂದು ಭಾಗವನ್ನು ನೀವು ದೇವರಿಗೆ ಕೊಡ್ತಾ ಇದ್ದೀರಾ. 24 ಅವರ್ಸ್ ಅಲ್ಲಿ 2.5 ತಾಸು ದೇವರಿಗೆ ಕೊಡ್ತಾ ಇದ್ದೀರಾ. ಜಸ್ಟ್ ನಿಮ್ಮ ಮೊಬೈಲ್ ಒಂದು ಟೈಮಿಂಗ್ ಇಡಿ, ಎಷ್ಟು ತಾಸು ನಾನು ಯೂಸ್ ಮಾಡ್ತೀನಿ ಮೊಬೈಲ್ ಅಂತ ಹೇಳಿ ಒಂದು ಟೈಮಿಂಗ್ ಇಡಿ. ಮೊನ್ನೆ ದಿನದಲ್ಲಿ ನಾನು ಆಲೋಚನೆ ಮಾಡ್ತಿದ್ದೆ, ಅದನ್ನು ತೋರಿಸ್ಬೇಕು ನಾನು ಎಷ್ಟು ಗಂಟೆ ನಾನು ಯೂಸ್ ಮಾಡಿದೆ. ಅದು ಆಪ್ಷನ್ ಉಂಟಾ ಇಲ್ಲ ಗೊತ್ತಿಲ್ಲ ನನಗೆ. ನಾವು ಅನ್ನೋ ಗೊತ್ತಿಲ್ಲದೆ ನಾವು ಅದ್ರ ಮುಂದೆ ಕೂತಿರ್ತೇವಲ್ಲ, ಸೊ ಯೂಸ್ ಮಾಡಿ ಎದ್ದ ನಂತರ ಒಂದು ಟೈಮ್ ಕೊಡ್ತೇವೆ, ಎಷ್ಟು ಟೈಮ್ ಆಯ್ತಾ, ಎಷ್ಟು ಗಂಟೆ ಆಯ್ತಾ. ಸೊ ಆಗ ಟೈಮಿಂಗ್ ನೋಡುವಾಗ ನಮಗೆ ಧಾರಾಳ ಸಮಯ ಇದೆ ದೇವರಿಗೆ ಕೊಡಲಿಕ್ಕೆ ನಮ್ಮ ಹತ್ರ. ಆಗ ನಮ್ಮನ್ನೇ ನಾವು ಪರಿಶೋಧಿಸಬೇಕು. ನನಗೆ ಈ ದಿನದಲ್ಲಿ ಜೀವವನ್ನು ಕೊಟ್ಟಂತ ದೇವರು, ನನಗೆ ಬದುಕಲಿಕ್ಕೆ ಒಂದು ಸಮಯವನ್ನು ಕೊಟ್ಟಂತ ದೇವರು, ಆರೋಗ್ಯವನ್ನು ಕೊಟ್ಟಂತ ದೇವರು, ನನಗೆ ಕೆಲಸ ಕಾರ್ಯಗಳನ್ನು ಕೊಟ್ಟಂತ ದೇವರಿಗೆ ನಾನು ಒಂದು ಭಾಗವನ್ನು ಕೊಡ್ತಾ ಇದ್ದೇನಾ? ಒಂದು ಭಾಗ. ಆಮೇಲೆ ಇಲ್ಲಿ ಒಂದು ವಾಕ್ಯವನ್ನು ನಿಮಗೆ ಓದ್ತೇನೆ. ಮಲಕಿಯಾದ 3ನೇ ಅಧ್ಯಾಯದ 11ನೇ ವಚನವನ್ನು ಓದಿಕೊಳ್ಳೋಣ. ಮಲಕಿ 3ನೇ ಅಧ್ಯಾಯದ 11ನೇ ವಚನ. ನುಂಗುವ ಹುಳವನ್ನು ನಾನು ನಿಮಗಾಗಿ ತಡೆಯುವೆನು, ಅದು ನಿಮ್ಮ ಭೂಮಿಯ ಫಲವನ್ನು ನಾಶ ಮಾಡದು. ಆಮೇಲೆ ನಿಮ್ಮ ಕೆಲಸ ಕಾರ್ಯ ಬ್ಲೆಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಆಮೇಲೆ ನಿಮ್ಮ ಕೆಲಸ ಕಾರ್ಯ ಬ್ಲೆಸ್ ಆಗ್ಬೇಕಂದ್ರೆ, ಆಶೀರ್ವದಿಸಲ್ಪಡಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಭಾಗ ದೇವರಿಗೆ ಕೊಡ್ಲೇಬೇಕು. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನುಂಗುವ ಹುಳವನ್ನು ನಾನು ನಿಮಗಾಗಿ ಏನ್ ಮಾಡ್ತೇನಂತೆ, ಅದು ಬರ್ತಾ ಇರ್ತದೆ, ಆದ್ರೆ ನಿಮಗೋಸ್ಕರ ನಾನು ತಡೀತೀನಿ. ಯಾವಾಗ? ಕೊಡಬೇಕಾದದನ್ನು ದೇವರಿಗೆ ನೀವು ಕೊಡುವಾಗ, ಸಲ್ಲಿಸಬೇಕಾದದನ್ನು ನೀವು ದೇವರಿಗೆ ಸಲ್ಲಿಸುವಾಗ ಈ ಕಾರ್ಯಗಳನ್ನು ನಾನು ತಡಿತೇನೆ. ಆಮೇಲೆ ಅದು ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಜೀವಿತದ ಆರೋಗ್ಯವನ್ನು ನಾಶ ಮಾಡದಂತೆ ನಾನೇನ್ ಮಾಡ್ತೇನೆ? ತಡಿತೇನೆ. ಆಮೇಲೆ ಕೆಲವರ ಜೀವಿತ ನೋಡಿ, ದೇವರ ಸಂಧಾನದಲ್ಲಿ ಕೊಡುವುದೇ ಇಲ್ಲ, ಕೊಡ್ಲಿಕ್ಕೆ ಮನಸ್ಸೇ ಇಲ್ಲ. ಕಂಜೂಸ್ ಅಂದ್ರೆ ಕಂಜೂಸ್, ಕೊಡುವುದೇ ಇಲ್ಲ. ಎಲ್ಲಿಂದ ಕೊಡುದು? ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರೆ. ಎಲ್ಲಿಂದ ಕೊಡಿ ಅಂತ ಪ್ರಶ್ನೆನೇ ಅವ್ರಿಗೆ. ಆಮೇಲೆ ಇದ್ದ ದುಡ್ಡೆಲ್ಲ ನೋಡಿ, ನೀವು ಬೇಕಾದ್ರೆ ಲೆಕ್ಕಾಚಾರ ಮಾಡಿ ನೋಡಿದ್ರೆ, ಇದ್ದ ದುಡ್ಡು ಹಾಸ್ಪಿಟ್ಲಿಗೆ ಬೇಡವಾದ ಏನು ದುಂದು ವೆಚ್ಚದ ಕಾರ್ಯಗಳಿಗೆ ಹಾಕ್ತಾರೆ ಹೊರತು ದೇವಾಲಯಕ್ಕೆ ಹಾಕ, ದೇವಾಲಯದ ಭಂಡಾರಕ್ಕೆ ಹೋಗ್ತಾರ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಇರ್ತದೆ, ನುಂಗುವ ಹುಳ ನಿಮ್ಮ ಹತ್ರ ಇದೆ. ಯಾರ ಹತ್ರ ಇದೆ? ಕೆಲವರು ಹೇಳ್ತಾರಲ್ಲ, ಅಷ್ಟು ಎಷ್ಟು ದುಡ್ಡಿದ್ರು ಸಾಕಾಗಲ್ಲ, ದುಡ್ಡು ಎಲ್ಲಿ ಹೋಯ್ತಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಗೊತ್ತುಂಟ? ನುಂಗುವ ಹುಳ ಅದನ್ನು ನುಂಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ನಿಮ್ಮಲ್ಲಿರುವಂತ ವಸ್ತುಗಳು, ನಿಮ್ಮಲ್ಲಿರುವಂತ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿರುವಂತ ಅನುಭವಗಳು, ನಾನು ಕಳೆದ ಆಲೋಚನೆ ಮಾಡ್ತಾ ಇದ್ದೇನೆ. ಇಲ್ಲಿ ಬಂದಂತ ದಿನದಿಂದ ಎಷ್ಟೋ ಟೈಮ್ಗಳು ದೇವರು ನಮ್ಮನ್ನು ಪೋಷಿಸಿ ಪರಿಪಾಲಿಸುತ್ತಿದ್ದಾರೆ. ಆರೋಗ್ಯವನ್ನು ಕೊಟ್ಟಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ. ಹಾಸ್ಪಿಟಲ್ಗಳಿಗೆ ಹೋಗದಂತೆ ದೇವರು ನಮ್ಮನ್ನು ಪರಿಪಾಲಿಸಿದ್ದಾರೆ. ಹಾಸ್ಪಿಟಲ್ಗಳಲ್ಲಿ ದುಡ್ಡನ್ನು ಹಾಕದಂತೆ ದೇವರು ನಮ್ಮನ್ನು ಕಾಪಾಡಿ ನಡೆಸ್ತಾ ಇದ್ದಾರೆ. ಎಷ್ಟೋ ಕಾರ್ಯಗಳನ್ನು ನಾವು ನೆನೆಸಬೇಕು. ಎಷ್ಟೋ ಜನರು ಹಾಸ್ಪಿಟಲ್ಗಳಲ್ಲಿ ಒದ್ದಾಡ್ತಾ ಇದ್ದಾರೆ, ಕೆಲವು ಇಕ್ಕಟ್ಟುಗಳ ಮಧ್ಯದಲ್ಲಿ ಒದ್ದಾಡ್ತಿದ್ದಾರೆ, ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ದೇವರು ನಮ್ಮನ್ನು ಪರಿಪಾಲಿಸ್ತಾರೆ. ಆಗ ಇಲ್ಲಿ ವಾಕ್ಯ ಹೇಳ್ತದೆ, ನುಂಗುವ ಹುಳ. ಹಾಗಾದ್ರೆ ನಿಮ್ಮ ದುಡ್ಡನ್ನು ನುಂಗುವಂತ ಹುಳ ಇದೆ, ನಿಮ್ಮಲ್ಲಿರುವಂತ ಕಾರ್ಯಗಳನ್ನು ನುಂಗುವಂತ ಹುಳ ಇದೆ, ನಿಮ್ಮ ಕೆಲಸ ಕಾರ್ಯಗಳನ್ನು ನುಂಗುವಂತ ಹುಳ ಇದೆ. ನಿಮ್ಮ ಕೆಲಸದಲ್ಲಿ ನಿಮಗೆ ಬ್ಲೆಸ್ ಆಗ್ಬೇಕಾ, ಆಶೀರ್ವದಿಸಲ್ಪಡಬೇಕಾ, ದೇವರಿಗೆ ಸಲ್ಲಿಸತಕ್ಕ ಒಂದನ್ನು ಸಲ್ಲಿಸಲೇಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ಅದರ 7ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿ ಅವುಗಳನ್ನು ಅನುಸರಿಸಲೇ ಇಲ್ಲ. ನನ್ನ ಕಡೆಗೆ ಪುನಃ ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುತ್ತೇನೆ. ಆಮೇಲೆ ಯೇಸು ಸ್ವಾಮಿಯಲ್ಲಿ ನಮಗೊಂದು ಅವಕಾಶ ಇದೆ, ಏನು? ದೇವರ ಕಡೆಗೆ ತಿರುಗಲಿ. ದೇವರೇ, ಹೌದು ಸ್ವಾಮಿ,
ನಾನು ಒಂದು ಭಾಗವನ್ನು ನಿನಗೆ ಕೊಟ್ಟಿಲ್ಲ, ಒಂದನ್ನು ನಿನಗೆ ಸಲ್ಲಿಸಲಿಲ್ಲ, ನಾನು ಸಲ್ಲಿಸಲಿಕ್ಕೆ ರೆಡಿ, ಸಿದ್ಧನಾಗ್ತೇನೆ ಎಂಬುದಾಗಿ ಹೇಳುವಾಗ ದೇವರ ಬಿಡುಗಡೆ ನಿಮ್ಮ ಜೀವಿತಗಳಲ್ಲಿ ಸಂಭವಿಸಿ. ಆಮೇಲೆ ಹಲ್ಲೆಲೂಯಾ. ಇನ್ನೊಂದು ಕಠಿಣವಾಗಿರುವಂತಹ ಅನುಭವ ಏನು ಗೊತ್ತುಂಟ, ನೀವು ಹೀಗೆ ಮಾಡುವಾಗ ನಿಮ್ಮ ಮೇಲೆ ದೇವರ ಒಂದು ವಿಷಯವನ್ನು ಇಡ್ತಾ ಇದ್ದಾನೆ. ಆಮೇಲೆ ಇಂಥ ಕಾರ್ಯಗಳನ್ನು ನೀವು ಮಾಡುವಾಗ ನಿಮ್ಮ ಮೇಲೆ ಒಂದು ವಿಷಯವನ್ನು ದೇವರು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? 8ನೇ ವಚನ ಓದಿಕೊಳ್ಳಿ. 8ನೇ ವಚನ. ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ಹಾಗಾದ್ರೆ ನಾವು ಯಾರಾಗಿದ್ದೇವೆ ಕೊಡ್ಲಿಲ್ಲ ಅಂದ್ರೆ? ಆ ಸಮಯವನ್ನು ನಾವು ದೇವರಿಗೆ ಕೊಡ್ಲಿಲ್ಲ, ಆ ಕಾರ್ಯಗಳನ್ನು ದೇವರಿಗೆ ಕೊಡ್ಲಿಲ್ಲ ಎಂಬುದಾಗಿ ಬರುವಾಗ ಏನಾಗಿದ್ದೇವೆ? ಕಳ್ಳರು ನಾವು. ಆಮೇಲೆ ಕಳ್ಳರಾಗಿ ಬಿಡ್ತೇವೆ. ಮತ್ತೆ ಕೊಡಬೇಕಾದ ಸಮಯವನ್ನು ದೇವರಿಗೆ ಕೊಟ್ಟಿಲ್ಲ ಅಂದ್ರೆ ನಾವೇನ್ ಮಾಡಿದ್ದೇವೆ? ದೇವರಿಂದ ಅದನ್ನು ಕದ್ದುಕೊಂಡಿದ್ದೇವೆ. ಯಾವುದನ್ನು? ಆ ಸಮಯವನ್ನು, ಆ ವಸ್ತುವನ್ನು, ಆ ವಿಷಯಗಳನ್ನು, ಆ ಸಾಂಪತ್ತಿಕವಾಗಿರುವಂತಹ ಕಾರ್ಯಗಳನ್ನು ಯಾರಿಂದ ಕದ್ದುಕೊಂಡಿದ್ದೇವೆ? ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನರ ಮನುಷ್ಯನೇ ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರಿ. ಆಮೇಲೆ ನಾವು ಕೇಳ್ತೇವಲ್ಲ, ಯಾಕೆ ದಶಮ ಭಾಗ ಹಾಕಬೇಕು, ಯಾಕೆ ಕೊಡ್ಬೇಕು, ಯಾಕೆ ಮಾಡಬೇಕು? ಮಾಡಲಿಲ್ಲ ತೊಂದರೆ ಇಲ್ಲ, ದೇವರು ಹೇಳಿಲ್ಲ. ಕೆಲವರೆಲ್ಲ ತಿರುಗ್ತಾ ಇದ್ದಾರೆ, ಅವರ ಜೀವಿತವೆಲ್ಲ ಏನು ಆಶೀರ್ವಾದದಿಂದ ತುಂಬಿಸಲ್ಪಡಲೇ ಇಲ್ಲ. ಇಲ್ಲಿಂದ ಬರುವಾಗಲೇ ಇಲ್ಲಿಂದ ಹೋಗಿಬಿಡ್ತಾರೆ, ಮತ್ತೆ ಎಲ್ಲಿ ಅಂತ ಕಾಣಿಸುತ್ತೆ, ಎಲ್ಲಿ ಹೋಯ್ತಂತ ಗೊತ್ತಿಲ್ಲ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರಿಗೆ ಸಲ್ಲಿಸಬೇಕಾದ ಅನುಭವವನ್ನು ನಾವು ತೆಗೆದುಕೊಳ್ಳುವಾಗ ನಮ್ಮ ಜೀವಿತ ಆ ದಿನದಲ್ಲಿ ಆಶೀರ್ವದಿಸಲ್ಪಡಲ್ಲ. ನಾನು ಹೇಳಿದ್ದಲ್ಲ, ದಿನಕ್ಕೆ 24 ತಾಸಿದೆ. 24 ತಾಸಲ್ಲಿ 2.5 ತಾಸು ದೇವರಿಗೆ ಕೊಡ್ಲೇಬೇಕು ನೀವು. ಆಮೇಲೆ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಬ್ಲೆಸ್. ಆಮೇಲೆ ಹಲ್ಲೆಲೂಯಾ. ಇವತ್ತಿನ ನೀವು ತೀರ್ಮಾನ ಮಾಡಿಕೊಳ್ಳಬೇಕು, ನನ್ನ ಜೀವಿತದಲ್ಲಿ ಬೆಳಿಗ್ಗೆ ಎದ್ದಾಗ 1 ಅವರ್, ಆಮೇಲೆ ಮಧ್ಯಾಹ್ನದಲ್ಲಿ ಒಂದು ಅರ್ಧ ಗಂಟೆ, ರಾತ್ರಿ ಬಂದಾಗ ಒಂದು ತಾಸು ನಾನು ದೇವರ ಸಾನ್ನಿಧ್ಯದಲ್ಲೇ ನಾನು ಸಮಯವನ್ನು ಕಳೆಯುತ್ತೇನೆ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ನನಗೆ ಸಮಯ ಇಲ್ಲ. ಆಗ ನೀವು ಹೇಳ್ಬೋದು, ಸೀರಿಯಲ್ ನೋಡ್ಲಿಕ್ಕೆ ಟೈಮ್ ಇದೆ, ಪಿಕ್ಚರ್ ನೋಡ್ಲಿಕ್ಕೆ ಟೈಮ್ ಇದೆ, ಮೊಬೈಲಲ್ಲಿ ಫೇಸ್ಬುಕ್ ನೋಡ್ಲಿಕ್ಕೆ ಟೈಮ್ ಇದೆ, ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ಲಿಕ್ಕೆ ಟೈಮ್ ಇದೆ, ಎಲ್ಲದಕ್ಕೆ ಟೈಮ್ ಇದೆ. ಯಾವುದಕ್ಕೆ ಟೈಮ್ ಇಲ್ಲ? ಪ್ರಾರ್ಥನೆಗೆ ಮಾತ್ರ, ದೇವರಿಗೆ ಸಲ್ಲಿಸಬೇಕಾದ ಅನುಭವ ಮಾತ್ರ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಮೊದಲನೆಯ ಅನುಭವ. ಕೆಲವರು ಸಂಬಳ ಬಂದ ತಕ್ಷಣ ಮೊದಲನೆಯ ಕಾರ್ಯ ನೀವು ದೇವರಿಗೋಸ್ಕರವಾಗಿ ತೆಗೆದಿಡುವಾಗ ಬಾಕಿ ಇರುವಂತ ದುಡ್ಡಿದೆಯಲ್ಲ, ಈ ನುಂಗುವ ಹುಳದಿಂದ ದೇವರು ತೆಗೆದು ಹಾಕ್ತಾನೆ, ತಡೆ ಮಾಡ್ತಾನೆ. ನೀವು ಕೊಟ್ಟಿಲ್ವಾ? ಈಗ 10,000 ದುಡಿತೀರ, 1,000 ನೀವು ದೇವರ ಸಂಧಾನಕ್ಕೆ ತಂದಿಲ್ವಾ? ನೀವು ದೇವರಿಗೆ ಕೊಟ್ಟಿಲ್ವಾ? ಆ 1,000ಕ್ಕಿಂತ ಡಬಲ್ ಆ ವಾರ ಖರ್ಚಾಗಿರುತ್ತೆ. ನೀವು ಬೇಕಾದ್ರೆ ಲೆಕ್ಕ ಹಾಕಿ ನೋಡಿ, ಬೇಕಾದ್ರೆ ತಿಂಗಳಲ್ಲಿ ಲೆಕ್ಕ ಹಾಕಿ ನೋಡಿ, ಅದಕ್ಕಿಂತ ಡಬಲ್ ಖರ್ಚಾಗಿರ್ತದೆ. ಈ ದುಡ್ಡು ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ. ನೀವು ಮಾತ್ರ ಹೋಗ್ತೀರ, ಲೆಕ್ಕಾಚಾರ ಮಾಡ್ತೀರ, ಏನ್ ಖರ್ಚು, ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು, ಎಲ್ಲಿ ಹೋಯ್ತು, ಏನು ವಾಕ್ಯ ಹೇಳ್ತದೆ? ನುಂಗುವ ಹುಳವನ್ನು ನಾನೇನ್ ಮಾಡ್ತೇನಂತೆ ತಡಿತಾನೆ. ದೇವರು ತಡೆದ್ರೆ ಮಾತ್ರ ನಿಲ್ಲುದು. ದೇವರ ಸನ್ನಿಧಾನದಲ್ಲಿ ನಿಮಗಿರುವಂತ ಕಾರ್ಯಗಳು, ನಿಮಗಿರುವಂತ ಐಶ್ವರ್ಯ ನೆನನಿಲ್ಬೇಕಾದ್ರೆ ಏನ್ ಮಾಡ್ಬೇಕು? ನೀವು ದೇವರಿಗೆ ಸಲ್ಲಿಸತಕ್ಕ ಅನುಭವವನ್ನು ದೇವರಿಗೆ ಸಲ್ಲಿಸಲೇಬೇಕು. ಜ್ಞಾನೋಕ್ತಿ ಅದರ 11ನೇ ಅಧ್ಯಾಯದ ಜ್ಞಾನೋಕ್ತಿ. ಅದರ 11ನೇ ಅಧ್ಯಾಯದ 24ನೇ ವಚನ ಓದಿ ಅಧ್ಯಾಯ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ, ಮತ್ತೊಬ್ಬನು ನ್ಯಾಯವಾದದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದೆ ಗೊತ್ತಿಲ್ಲ, 2ನೇ ವರ್ಡ್ಸಿಗೆ ಅದು ನ್ಯಾಯವಾದದನ್ನು ಬಿಗಿ ಹಿಡಿದು ಲೇಜಿನೆಸ್ ಅಂತ ಇಂಗ್ಲಿಷ್ ಬೈಬಲ್ ಕೊಟ್ಟಿದೆ. ಲೇಜಿನೆಸ್ ಅಂದ್ರೆ ಕೊಡ್ಲಿಕ್ಕೆ ಉದಾಸೀನ, ಮತ್ತೆ ಕೊಡ ಮತ್ತೆ ಆಶೀರ್ವಾದ ಹಾಗೆ ಇருந்து ಹೋಗ್ತಾ ಇರ್ತಾನೆ. ಮತ್ತೆ ಏನಂತ ವಾಕ್ಯ ಹೇಳ್ತದಲ್ಲಿ?
ಹಾ, ತನ್ನ ಧನವನ್ನು ಚೆಲ್ಲಿದರೂ ಹಾ. ಅವನಿಗೆ ವೃದ್ಧಿ. ಅವನಿಗೆ ವೃದ್ಧಿ. ಮತ್ತೊಬ್ಬನು ನೀವು ಆಶೀರ್ವದಿಸಲ್ಪಡಬೇಕಾ, ಅಭಿವೃದ್ಧಿ ಹೊಂದಬೇಕಾ, ನಿಮ್ಮ ಜೀವಿತದಲ್ಲಿ ಇಂಪ್ರೂವ್ಮೆಂಟ್ ನೀವು ಆಗ್ಬೇಕಾ, ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕೊಡ್ಲೇಬೇಕು. ಈ ಲಾಕ್ಡೌನ್ ಟೈಮಲ್ಲಿ ನನಗೆ ಕಾಣಿಕೆಗಳೆಲ್ಲ ಬಂತು. ಕಾಣಿಕೆಗಳು ಬಂದಾಗ ನನ್ನ ಮುಂದಿರುವಂತ ಚಾಚಿ ರೆಂಟಿಗೆ, ಮುಂದಿರುವಂತ ನನ್ನ ಮನೆ ಖರ್ಚುಗಳಿಗೆ ನಾನು ಆ ದುಡ್ಡನ್ನೆಲ್ಲ ಇಟ್ಕೊಳ್ಬೋದು. ನನಗೆ ಬಂದ ಕಾಣಿಕೆಗಳೆಲ್ಲ ಬಂದಿತ್ತು, ನಾ ಆ ದುಡ್ಡನ್ನೆಲ್ಲ ನನ್ನ ಕೈಯಲ್ಲಿ ಇಟ್ಕೊಳ್ಬೋದು. ಮುಂದೆ ಆಗ್ತದಪ್ಪ ಅಂತ ನಾನೇನ್ ಮಾಡಿದೆ ಗೊತ್ತಾ? ಇಟ್ಕೊಂಡೇ ಇಲ್ಲ. ಬಂದಂತ ದುಡ್ಡು, ಕಾಣಿಕೆಗಳು, ದೇವರಿಗೆ ಸಲ್ಲಿಸಬೇಕಾದ ಅನುಭವಗಳನ್ನು ನಾನೆಲ್ಲ ಕಳಿಸಿಬಿಟ್ಟೆ. ಇಟ್ಕೊಂಡೇ ಇಲ್ಲ. ಒಂದು ರೂಪಾಯಿ ನಾನು ಇಟ್ಕೊಂಡೆ. ಸೇವಕನವರಿಗೆ ಎಲ್ಲೆಲ್ಲಿ ಕಳಿಸಬೇಕು, ಯಾರ ಕುಟುಂಬದಲ್ಲಿ ಕೊರತೆಗಳಿದೆ ಎಲ್ಲ ನಾನು ಆ ದುಡ್ಡನ್ನೆಲ್ಲ ಕಳಿಸಿದೆ. ಒಂದು ವೇಳೆ ನಾನು ಅದನ್ನು ಇಟ್ಕೊಂಡ್ರೆ ನನಗೆ ಅದು ಬ್ಲೆಸ್ಸಿಂಗೇ ಅಲ್ಲ, ನನಗೆ ಆಶೀರ್ವಾದನೇ ಇಲ್ಲ. ಯಾವ್ದು ಬರ್ತದೆ ಅದನ್ನು ಇಟ್ಕೊಂಡ್ರೆ ನುಂಗುವ ಹುಳ ಬರ್ತದೆ. ಆಮೇಲೆ ಆ ದುಡ್ಡು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಏನ್ ಖರ್ಚಾಯ್ತು ಅಂತ ಗೊತ್ತಿಲ್ಲ. ಆದ ಕಾರಣ ಇವತ್ತು ನಾನು ಏನಾಗಿದ್ದೇನೆ, ಹೇಗಿದ್ದೇನೆ? ಬ್ಲೆಸ್ ಆಗಲೇ ಇದೆ, ಆಶೀರ್ವದಿಸಲ್ಪಟ್ಟೇ ಇದೆ, ಕೊರತೆ ಉಳ್ಳವನಾಗಿಯೇ ಇಲ್ಲ. ದೇವರು ಅದ್ಭುತವಾಗಿ ಅತಿಶಯವಾಗಿ ನನ್ನನ್ನು ನಡೆಸ್ತಾನೇ ಇದ್ದಾರೆ. ಆಮೇಲೆ ಯಾವತ್ತಾದರೂ ನಿಮ್ಮ ಜೀವಿತದಲ್ಲಿ ನೀವು ಯೋಚನೆ ಮಾಡಿ, ನಿಮ್ಮ ಮನೆ ಬಾಗಿಲುಗಳಿಗೆ ಬಂದು, ಅಥವಾ ನಾನು ಪ್ರಸಂಗದಲ್ಲಿ ರೆಂಟ್ ಕಟ್ಟಲಿಲ್ಲ, ಎಲ್ಲ ದುಡ್ಡು ಸೇರಿಸಿ ಇಲ್ಲಿ ಹಾಕಿ ಅಂತ ಯಾವತ್ತಾದ್ರೂ ನಾನು ಹೇಳಿದೆ? ನಾನು ಇಲ್ಲ. ಕಾರಣ ಏನು ಗೊತ್ತುಂಟ? ನಮ್ಮ ಜೀವಿತದಲ್ಲಿ ದೇವರಿಗೆ ಸಲ್ಲಿಸಬೇಕಾದ ಅನುಭವವನ್ನು ಸಲ್ಲಿಸುವಾಗ ಬಾಕಿ ಇರುವಂತ ಕಾರ್ಯಗಳನ್ನು ದೇವರು ಬ್ಲೆಸ್ ಮಾಡ್ತಾರೆ. ಅದು 500 ರೂಪಾಯಿ ಇದ್ರು ದೇವರು ಅದನ್ನು ಬ್ಲೆಸ್ ಮಾಡ್ತಾರೆ. 1000 ಇದ್ರೂ ಅದನ್ನು ದೇವರು ಬ್ಲೆಸ್ ಮಾಡ್ತಾರೆ. ಅದು ಏನೇ ವಸ್ತುಗಳಿರಲಿ, ಏನೇ ಕಾರ್ಯಗಳಿರಲಿ, ದೇವರು ಅದನ್ನು ಏನ್ ಮಾಡ್ತಾರೆ ಗೊತ್ತುಂಟ? ಬ್ಲೆಸ್. ಈಗ ನೀವು ನೋಡ್ತಿದ್ದೀರಲ್ಲ ಈ ವಸ್ತುಗಳಲ್ಲಿ, ಈ ಸ್ಪೀಕರ್, ಇಲ್ಲಿರುವಂತ ಕೆಲವು ಥಿಂಗ್ಸ್ಗಳೆಲ್ಲ ಏನಾಗಿತ್ತು ಗೊತ್ತುಂಟ? ಡೆಡ್ ಆಗಿ ಬಿದ್ದಿತ್ತು ಮುಂಚೆ ನಾನು ಬಂದಾಗ. ದೇವರು ಅದನ್ನು ಬ್ಲೆಸ್ ಮಾಡಿದ್ರು, ನಾವು ರೆಡಿ ಮಾಡಿದ್ವಿ, ಅದನ್ನು ದೇವರು ಬ್ಲೆಸ್ ಮಾಡಿದ್ರು, ಉಪಯೋಗಿಸಲ್ಪಡ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ದೇವರನ್ನು ಸರಿಪಡಿಸಿದ್ರು, ದೇವರನ್ನು ಸಿದ್ಧ ಮಾಡಿದ್ರು, ಅದನ್ನು ಸರಿಪಡಿಸಿದ್ರು, ಅದು ರೆಡಿ ಆಯ್ತು, ಉಪಯೋಗಿಸಲ್ಪಡ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಸಲ್ಲಿಸಬೇಕಾದ ಒಂದು ಭಾಗ, ಒಂದು ವಾಕ್ಯ, ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. 2 ಕೊರಿಂಥ 9ನೇ ಅಧ್ಯಾಯ 6ನೇ ವಚನ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರು ಸ್ವಲ್ಪವಾಗಿ ಕೊಯ್ಯುವನು. ಸ್ವಲ್ಪವಾಗಿ ಬಿತ್ತುವವನು ಯಾವುದನ್ನು ಸ್ವಲ್ಪವಾಗಿ ಕೊಯ್ತಾನಂತೆ? ಪೈರನ್ನು ಸ್ವಲ್ಪವಾಗಿ ಕೊಯ್ತಾನೆ. ಇವತ್ತು ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ಹೇಗೆ ಬರಬೇಕು? ನಾನು ಹೇಳಿದೆ, ದೇವರಿಗೆ ಸಲ್ಲಿಸಬೇಕಾದ ಒಂದು ಭಾಗವನ್ನು ಅಂತ ಹೇಳಿದ್ರೆ, ದೇವರನ್ನು ಆರಾಧಿಸಲಿಕ್ಕೆ ಬರುವಾಗ ಕಂಪ್ಲೀಟ್ ಆಗಿ ಆರಾಧನೆ ಮೂಡಲೇ ಇರ್ಬೇಕು ನಾವು. ಮತ್ತೆ ನಾನು ಅಲ್ಲಿ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದನ್ನ ತಗೊಳ್ಳಿಕ್ಕೆ ಹೋಗ್ಬೇಕು, ಇದನ್ನ ತಗೊಳ್ಳಿಕ್ಕೆ ಹೋಗ್ಬೇಕು ಅಂತೇಳಿ ಆಲೋಚನೆ ಮಾಡ್ಕೊಂಡು ಇಲ್ಲಿ ಬರ್ಲಿಕ್ಕಲ್ಲ. ಇಲ್ಲಿ ಒಂದು ಭಾಗವನ್ನು ದೇವರಿಗೆ ಸಲ್ಲಿಸಲಿಕ್ಕೆ ಬರುವಾಗ ಕಂಪ್ಲೀಟ್ ನಿಮ್ಮ ಮನಸ್ಸು, ಸಂಪೂರ್ಣ ಹೃದಯದಿಂದ ಎಲ್ಲವನ್ನು ದೇವರಿಗೆ ಕೊಡಬೇಕು. ನಿಮ್ಮ ಕೈ, ನಿಮ್ಮ ಕಣ್ಣು, ಕಿವಿ, ಬಾಯಿ, ನಿಮ್ಮ ಜೀವಿತದ ಶರೀರದ ಅಂಗಾಂಗಗಳಲ್ಲಿ ಯಾರಿಗೆ ಕೊಡಬೇಕು? ಶರೀರಾತ್ಮ ಪ್ರಾಣವೆಲ್ಲ ಒಪ್ಪಿಸಿಬಿಡ್ಬೇಕು. ದೇವರೇ ಕಂಪ್ಲೀಟ್ ನಿಂದು. ಹಾಗೆ ಕೊಟ್ರೇನೆ ನಮ್ಮ ಜೀವಿತದಲ್ಲಿ ನಾವು ಆಶೀರ್ವದಿಸಲ್ಪಡ್ತದೆ. ಆಮೇಲೆ ನಮ್ಮನ್ನು ಒಬ್ಬರು ಮುಟ್ಲಿಕ್ಕಾಗ, ಒಂದು ವಿಷಯಕ್ಕೂ ನಮ್ಮನ್ನು ಮುಟ್ಲಿಕ್ಕಾಗ. ನಮ್ಮ ಕೈಯಲ್ಲಿರುವಂತ ದೇವರು ಕೊಟ್ಟಿರುವಂತ ಅನುಭವಗಳನ್ನು ದೇವರು ಆಶೀರ್ವದಿಸುವಾಗ ಅದನ್ನು ಒಬ್ಬರು ಮುಟ್ಲಿಕ್ಕಾಗಲ್ಲ. ಯಾಕೆ ಗೊತ್ತುಂಟ? ಅದು ಪ್ರೊಟೆಕ್ಷನ್ ಅಲ್ಲಿ ಇರ್ತದೆ, ಸಂರಕ್ಷಣೆಯಲ್ಲಿ ಇರ್ತದೆ. ಆ ವಸ್ತುವನ್ನು, ಆ ಕಾರ್ಯವನ್ನು ಯಾರಿಗೂ ಇಲ್ಲಿ ವಾಕ್ಯ ಇರ್ತದೆ. ಮತ್ತೊಂದು ವಿಷಯ ಇದೆ ದೇವರ ಸಿದ್ಧಾಂತದಲ್ಲಿ ಇಂಪಾರ್ಟೆಂಟ್ ಆಗಿ. ಏನ್ ಗೊತ್ತುಂಟ ಅದು? ಓದಿ ಅಂತ ಆ ವಾಕ್ಯವನ್ನು. ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು.
ಏನ್ ಮಾಡ್ಬೇಕು ಫಸ್ಟಿಗೆ? ಈಗ ಮನಸ್ಸಲ್ಲಿ ನಾವು ಒಂದು ತೀರ್ಮಾನ, ದೇವರೇ ನನಗೊಂದು ಒಳ್ಳೆ ಕೆಲಸ ಕೊಟ್ರಿ, ನಾನು ನಿನ್ನ ಸಂಧಾನಕ್ಕೆ ಕಾರಣವಾಗಿ ಕೊಡ್ತೇನೆ ಅಂತ ತೀರ್ಮಾನ ಮಾಡಿರ್ತಾರೆ ಕೆಲವರು. ಮತ್ತೆ ಕೆಲಸ ಬಂದ ನಂತರ ಮರ್ತೇವೆ. ಯಾಕೆ ಮರ್ತೋಯ್ತು ಗೊತ್ತುಂಟಾ? ಯಾಕೆ ಮರ್ತೋಯ್ತು ಗೊತ್ತುಂಟಾ? ಈಗ ಕೆಲವು ವಿಶ್ವಾಸಿಗಳಲ್ಲೇ ಇದ್ದಾರೆ, ಕೆಲವು ಜನರಲ್ಲೇ ಇದ್ದಾರೆ. ನಿಮ್ಗೆ ಗೊತ್ತು, ನಾನು ಕೇಳಿದ್ದೇನೆ, ಅನೇಕ ಸಾಕ್ಷಿಗಳನ್ನು ಕೇಳಿದ್ದೇನೆ. ಮೊನ್ನೆ ನಮ್ಮ ಆಂಟಿ ಹೇಳ್ತಾ ಇದ್ರು, ಅವರು ಫಸ್ಟ್ಗೆ ಅವರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದಾಗ ಫಸ್ಟ್ ಸಂಬಳ ತಗೊಂಡೋಗಿ ದೇವರ ಆಲಯಕ್ಕೆ ಕೊಟ್ಟರು. ಏನು ಫಸ್ಟ್ ಇಡೀ ಅದರಲ್ಲಿ 10,000 ಸಿಕ್ಕಿ 1,000 ರೂಪಾಯಿ ಅಲ್ಲ, 10,000 ತಗೊಂಡೋಗಿ ದೇವರ ಆಲಯಕ್ಕೆ ಕೊಟ್ಟರು. 1 ರೂಪಾಯಿ ಇಟ್ಕೊಂಡಿಲ್ಲ. ಇವತ್ತಿನವರೆಗೂ ಅವರಿಗೆ ಅವರ ಜೀವಿತದಲ್ಲಿ ನಾನಾ ಘಟನೆಗಳು ಸಂಭವಿಸಿ ಹೋಗಿದೆ. ಮನೆಯಿಂದಲೇ ಅವರು ಹೋದಾಗ ಹೇಳ್ತಾ ಇದ್ರು, ನಾನು ಇಷ್ಟೊತ್ತಿಗೆ ನನ್ನ ಕೆಲಸ ಹೋಗ್ಬೇಕಿತ್ತು. ಎಷ್ಟೋ ಘಟನೆಗಳು ಅವರ ಜೀವಿತದಲ್ಲಿ ಸಂಭವಿಸಿ ಹೋಯಿತು, ಇಲ್ಲಿ ತನಕ ಅವ್ರ ಕೆಲಸ ಹೋಗ್ಬೇಕು. ಇನ್ನು 2 ವರ್ಷ ರಿಟೈರ್ ಆಗ್ತದೆ. ಇಂಪಾರ್ಟೆಂಟ್. ನಾವು ನಿಲ್ಲಿಸ್ತೀವಿ, ದುಡ್ಡೆಲ್ಲ ಅಲ್ಲಿ ತಗೊಂಡು ಕೊಟ್ರೆ ಮತ್ತು ನನ್ನ ಖರ್ಚಿಗೆ ಏನಪ್ಪಾ ಅಂತೇಳಿ ನಾವು ಆಲೋಚನೆ ಮಾಡಿದ್ರೆ ದೇವರ ಬಿಡುಗಡೆ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ. ಆಮೇಲೆ ನಾನು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಪ್ರಿಯರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಹೃದಯದಲ್ಲಿ ನಿರ್ಣಯಿಸಿಕೊಡ್ತೇವಲ್ಲ, ಅದನ್ನು ಮಾಡಲಿಕ್ಕೆ ನಾವು ಹಿಂದೆಗೆಯಲೇಬಾರದು. ನಾನು ಕೊಡ್ತೇನೆ ಎಂಬುದಾಗಿ, ನಾನು ಮಾಡ್ತೇನೆ ಎಂಬುದಾಗಿ, ನಾನು ಸಮರ್ಪಿಸ್ತೇನೆ ಎಂಬುದಾಗಿ, ನಾನು ಹೋಗ್ತೇನೆ ಎಂಬುದಾಗಿ ಮಾಡಿಕೊಂಡಂತ ತೀರ್ಮಾನಗಳಿದೆಯಲ್ಲ, ಆದ್ರಿಂದ ಹಿಂಜರಿಲೇಬಾರದು. ನಮ್ಮ ಸಭೆಯಲ್ಲಿ ಅನೇಕರಿಗೆ ದೊಡ್ಡ ಬಿಡುಗಡೆಗಳನ್ನು ದೇವರು ಮಾಡಿದ್ದಾರೆ. ಕೆಲಸ ಸಿಗುವುದೇ ಇಲ್ಲ ಎಂಬುದಾಗಿ ಹೇಳಿದಂತ ವ್ಯಕ್ತಿಗಳಿಗೆಲ್ಲ ದೇವರು ಕೆಲಸ ಕೊಟ್ಟಿದ್ದಾರೆ. ಓಟಿ ಕೊಟ್ಟರು ಕೆಲವು ಟೈಮ್ ಆ ಕೆಲಸ ಸಿಗಲ್ಲ, ದೇವರು ಕೊಡಿಸಿದ್ದಾರೆ, ಮಾಡಿದ್ದಾರೆ. ಆದ್ರೆ ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ ವಿಷಯ ಏನು ಗೊತ್ತುಂಟಾ? ಇದೆಲ್ಲವನ್ನು ಕೊಟ್ಟಂತ ದೇವರಿಗೆ ಒಂದು ಭಾಗವನ್ನು ನಾವು ಸಲ್ಲಿಸ್ತೇವೆವಾ? ನಮ್ಮ ಜೀವಿತದ ಅನುಭವಗಳಾಗಲಿ, ನಮಗೆ ದೇವರು ಕೊಟ್ಟಿರುವಂತ ಐಶ್ವರ್ಯದಲ್ಲಾಗಲಿ, ನಮಗೆ ದೇವರು ಕೊಟ್ಟಿರುವಂತ ಎಲ್ಲಾ ಕಾರ್ಯಗಳಲ್ಲಾಗಲಿ ದೇವರಿಗೆ ಒಂದು ಭಾಗವನ್ನು ನಾವು ಸಲ್ಲಿಸ್ತಿದ್ದೇವೆ. ಇಲ್ಲಿ ವಾಕ್ಯ ಹೇಳ್ತದೆ, ಮಲಕಿಯಲ್ಲಿ ಏನ್ ಹೇಳ್ತದೆ? ದೇವರ ಆಲಯವು ಆಹಾರ ಶೂನ್ಯವಾಗದಂತೆ. ಸಭೆಯ ಮೇಲೆ ಯಾರಿಗಾದ್ರೂ ಚಿಂತೆ ಇದೆಯಾ? ಆಲೋಚನೆ ಮಾಡ್ತಿದ್ದೀರಾ? ಪಾಸ್ಟರ್ ತಿಂಗಳು ಬಾಡಿಗೆ ಕಟ್ಟಿದ್ರು ಏನು, ಕರೆಂಟ್ ಬಿಲ್ ಕಟ್ಟಿದ್ರು ಏನು, ಸಭೆಯ ಮೇಂಟೆನೆನ್ಸ್ ಎಲ್ಲ ಹೇಗೆ ನಡೀತಿದೆ, ಎಲ್ಲ ಕಾರ್ಯಗಳು ಉಂಟಾ? ಆಲೋಚನೆ ಮಾಡ್ತಿದ್ದೀರಾ ಮನೆಗಳಲ್ಲಿ? ನಮ್ದು ಮನೆ, ನಮ್ದು ಕುಟುಂಬ, ನಮ್ದು. ಆಮೇಲೆ ನಿಮ್ಮನ್ನು ಆಶೀರ್ವದಿಸುವಂತ ದೇವರ ಆಲಯ, ನಿಮ್ಮನ್ನು ಪರಿಪಾಲಿಸುವಂತ ದೇವರ ಆಲಯ. ಈ ಆಲಯದಲ್ಲಿ ನಿಮಗೋಸ್ಕರವಾಗಿ ಯಾವಾಗಲೂ ಪ್ರಾರ್ಥನೆಗಳು ನಡೆಯುವಂತ ಆಲಯವಾಗಿದೆ. ಇದರ ಕುರಿತು ಚಿಂತೆ ಇಲ್ವಾ ನಿಮಗೆ? ಆಮೇಲೆ ನೀವು ನೆನೆಸ್ತೀರಿ, ನಾನು ಆರಾಮಾಗಿದ್ದೇನೆ. ಆರಾಮಾಗಿ ಯಾಕಿದ್ದೀರಿ ಗೊತ್ತುಂಟಾ? ಇಲ್ಲಿ ಕಣ್ಣೀರು ಬೀಳ್ತಾ ಉಂಟು, ಮೊಣಕಾಲಿನಿಂದ ಕಣ್ಣೀರು ಬೀಳ್ತಾ ಉಂಟು. ಸಭೆಯವರು ಒಬ್ಬೊಬ್ಬರಿಗೋಸ್ಕರವಾಗಿ ಬಂದು ಇಲ್ಲಿ ದೇವರ ಆಲಯದಲ್ಲಿ ಗೋಳಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆ ಫಲ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಅದ್ಭುತಕರವಾಗಿ ಅತಿಶಯವಾಗಿರುವಂತಹ ಮಾರ್ಗಗಳು ನಿಮಗೋಸ್ಕರವಾಗಿ ತೆರೆಯಲ್ಪಡ್ತವೆ. ಅದಕ್ಕೋಸ್ಕರ ಇವತ್ತು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕು, ಯಾವ ವಿಷಯಕ್ಕೋಸ್ಕರವಾಗಿ ನೀವು ತೀರ್ಮಾನಗಳನ್ನು ಮಾಡಿಕೊಂಡಿದ್ದೀರಾ? ಯಾವ ವಿಚಾರಗಳಲ್ಲಿ ನಿಮ್ಮ ಹೃದಯದಲ್ಲಿ ನಿರ್ಣಯಗಳನ್ನು ಮಾಡಿಕೊಂಡಿದ್ದೀರಾ? ಆಮೇಲೆ ನಾವಿಲ್ಲಿ ಸೇವೆಗೆ ಬರುವಾಗ, ನಾನು ಯಾವಾಗಲೂ ಹೇಳಿದಂತ ವಿಷಯ, ನಾವಿಲ್ಲಿ ಸೇವೆಗೆ ಬರುವಾಗ ನಮಗೆ ಹಣದ ಅವಶ್ಯಕತೆ ಇತ್ತು. ಸೊ ನಾವು ಫಸ್ಟ್ ತೀರ್ಮಾನ ಮಾಡಿಕೊಂಡ್ವಿ, ನಮ್ಮ ಹತ್ರ ಇದ್ದದ್ದು ಒಂದು ಜ್ಞಾನಕಾರ. ಸೊ ಆ ಜ್ಞಾನಕಾರನ ದೇವರಿಗೆ ನಾವು ಹೇಳಿದ್ವಿ, ಈ ಕಾರನ್ನು ಮಾರಿ ಬರುವಂತ ದುಡ್ಡನ್ನು ನಾವು ಈ ಸೇವೆಗೆ ಹಾಕ್ತೇವೆ ಅಂತ ಹೇಳಿದ್ವಿ. ಸೇವೆಗೆ ಹಾಕಿ ಈ ಕಾರನ್ನು ಮಾರಿದ್ವಿ. ಆಮೇಲೆ ಮತ್ತೆ ಆ ಕಾರ್ ನಮ್ಮ ಎದುರುಗಡೆನೆ ಇತ್ತು. ಆಮೇಲೆ ಒಂದಿನ ಆ ಕಾರ್ ತಗೊಂಡ ನನ್ನ ತಮ್ಮನ ಹೆಂಡತಿ ನನ್ನ ಹತ್ರ ಕೇಳ್ತಾ ಇತ್ತು, ನಿಮಗೆ ಬೇಜಾರಾಗಿಲ್ವಾ? ಕಾರ್ ಎದುರುಗಡೆನೆ ಇದೆ ಅಲ್ಲ. ಚೂರು ಬೇಜಾರಿಲ್ಲ ನನಗೆ. ಬೇಜಾರು ಪಟ್ರೆ ಏನು, ಬೇಜಾರು ಮಾಡಿದ್ರೆ ಏನು? ನಾವು ಕೊಟ್ಟಂತದ್ದು ವಾಕ್ಯ ಹೇಳ್ತದೆ. ಏನ್ ಗೊತ್ತುಂಟಾ? 7ನೇ ವಚನದಲ್ಲಿ ಓದಿ ಅಂತೆ. 7ನೇ ವಚನ 9:7. 2 ಕೊರಿಂಥ 9. ತನ್ನ ಹೃದಯದಲ್ಲಿ ನಿರ್ಣಯ
ಆಗ್ಲೇಬಾರ್ದು. ಏನು ಕಷ್ಟಪಟ್ಟು ದುಃಖಪಟ್ಟು, ಅಯ್ಯೋ ಕೊಡ್ಬೇಕಲ್ಲ, ತಿಂಗಳು ಕೊಡ್ಬೇಕಲ್ಲ, ಅಯ್ಯೋ ಸಂಬಳ ಆಯ್ತು ಕೊಡ್ಬೇಕಲ್ಲ, ಅಯ್ಯೋ ಈ ಸಂಡೆ ಕಾಣಿಕೆ ಹಾಕ್ಬೇಕಲ್ಲ, ದುಃಖದಿಂದ ಆಗಲಿ. ಬಲಾತ್ಕಾರ, ಅಯ್ಯೋ ಕೊಟ್ಟಿಲ್ಲ ಅಂದ್ರೆ ಪಾಶಿ ಏನು ಹೇಳ್ತಾರ, ಬಲಾತ್ಕಾರ. ಏನು ಕೊಟ್ಟಿಲ್ಲ ಅಂದ್ರೆ ಪಾಶಿ ಅಂತ ನನ್ನ ಹೆಸರು, ಬಲಾತ್ಕಾರ. ಏನು ಸೊ ನಮ್ಮ ನಿಮಿತ್ತವಾಗಿ ಅಥವಾ ಬೇರೆ ವಿಷಯಗಳ ನಿಮಿತ್ತವಾಗಿ, ಇಲ್ಲಾಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರೋ ಹೇಳಿರ್ತಾರೆ ಟೈಪ್ ಕರೆಕ್ಟ್ ಆಗಿ ನಾವು ಹಾಕ್ಬೇಕು, ನಾನು ಹಾಕ್ತೇನೆ, ನೀವು ಕರೆಕ್ಟ್ ಆಗಿ ಹಾಕಿ ಟೈಪ್ ಅಂತ ಹೇಳಿರ್ತಾರೆ, ಅಥವಾ ಕಾಣಿಕೆಗಳನ್ನು ಕರೆಕ್ಟ್ ಆಗಿ ದೇವರಿಗೆ ಸಲ್ಲಿಸಿ ಎಂಬುದಾಗಿ ಹೇಳಿರ್ತಾರೆ. ಸೊ ನಿಮ್ಮ ಮನಸ್ಸು ಇವ್ರು ಹೇಳಿದ್ರಲ್ಲ, ನೀವು ಕೊಡ್ಲೇಬೇಕು, ಮತ್ತೆ ಇದು ಕೇಳ್ತಾ ಇರ್ತಾರೆ ಕಿರಿಕಿರಿ. ಬಲಾತ್ಕಾರ ಇದು ಯಾವುದರಿಂದ ಅಲ್ಲಂತೆ, ಮತ್ತೇನಂತೆ, ಬಲಾತ್ಕಾರದಿಂದ ಆಗಲಿ ಯಾರು ಕೊಡಬಾರದು, ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಹೇಗೆ ಕೊಡ್ಬೇಕಂತೆ, ಸಂಡೆ ಆರಾಧನೆಗೆ ನಾವು ಬರುವಾಗ ಹೇಗೆ ಬರಬೇಕು, ಸಂತೋಷವಾಗಿ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಗೆ ಮಾಡಬೇಕು, ಈಗ ಟೈಮ್ ಆಯ್ತು, ನಾನು ಮಾಡೋಣ, ಹೋಗಿ ಕೂತ್ಕೊಳ್ಳೋಣ ಒಂದು ತಾಸು ದೇವರಿಗೆ. ಹೇಗೆ ಫಸ್ಟ್ ಹೃದಯದಲ್ಲಿ ನಿರ್ಣಯಿಸಿ ಮಾಡಬೇಕಾದ ಕಾರ್ಯಗಳನ್ನು ಬಲಾತ್ಕಾರದಿಂದ ದುಃಖದಿಂದ ಏನೋ ಒಂದು ಆಲೋಚನೆ ಮಾಡದೆ ಹೇಗೆ ಮಾಡ್ಬೇಕಂತೆ, ಸಂತೋಷದಿಂದ ನಾವು ಮಾಡ್ಬೇಕಂತೆ. ಆಮೇಲೆ ಹಲ್ಲೆಲೂಯಾ. ಅವರ ಮೇಲೆ ದೇವರಿಗೆ ಪ್ರೀತಿ ಇರುತ್ತೆ. ಕಳೆದ ದಿನ ನೀವು ಬರಬೇಕಿತ್ತು, ಗುರುವಾರ ದಿನ ಬರಬೇಕಿತ್ತಲ್ಲ, ಒಳ್ಳೆ ಇತ್ತು. ಬಂದವರು ನೆನ್ಸ್ಕೊಟ್ಟ ಮೆಸೇಜ್ ಏನಂತ ಏನು ಹೇಳಿ ನೆನ್ಪು ಮಾಡಿ ಸರ್. ಹೃದಯದ ವಿಷಯದಲ್ಲಿ ಮಾತಾಡಿದಲ್ಲ, ಹೃದಯದ ವಿಷಯದಲ್ಲಿ ಮಾತನಾಡಿ. ಆಮೇಲೆ ನಮ್ಮ ಹೃದಯದಲ್ಲಿರುವಂತಹ ವಿಷಯಗಳನ್ನು ದೇವರೇನಾಗಿದ್ದಾನೆ, ಬಲ್ಲವನಾಗಿದ್ದಾನೆ. ಅದು ವೈಫೈ ಕನೆಕ್ಟ್ ಇದ್ದಂಗೆ, ಆಮೇಲೆ ಹಾಟ್ಸ್ಪಾಟ್ ವೈಫೈ ಕನೆಕ್ಟ್ ಮಾಡಿದಂಗೆ ಪವಿತ್ರಾತ್ಮನಿಯು ನಮ್ಮೊಳಗಿದ್ರೆ ಮಾತ್ರ ಈ ವಾಕ್ಯ ನಮಗೆ ಕನೆಕ್ಟ್ ಆಗ್ತದೆ. ಇವತ್ತಿನ ಈ ವಾಕ್ಯ ನಿಮಗೆ ಕನೆಕ್ಟ್ ಆಗ್ಬೇಕಾದ್ರೆ ನಿಮ್ಮೊಳಗೆ ಯಾರಿರ್ಬೇಕು, ಪವಿತ್ರಾತ್ಮ. ಇಲ್ಲಾಂದ್ರೆ ನಿಮಗೆ ಭಾಷೆ ಯಾವಾಗ ನೋಡಿದ್ರೆ ಇದು ಅಂತಾನೆ ಅನಿಸ್ತದೆ. ಪವಿತ್ರಾತ್ಮ ಹೋಲಿ ಸ್ಪಿರಿಟ್ ಇದ್ರೆ ಕನೆಕ್ಟ್ ಆಗ್ತದೆ. ಕನೆಕ್ಷನ್ ಆದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಏನ್ ವಿಷಯ ನಾನು ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿ. ಈ ವಾಕ್ಯ ಇರ್ತದೆ, ದೇವರು ನಮ್ಮ ಹೃದಯವನ್ನು ಬಲ್ಲವನಾಗಿದ್ದಾನೆ. ಆದ್ರಿಂದ ಹೇಳ್ತಿರೋದು, ಹೃದಯದಲ್ಲಿ ನೀವು ಫಸ್ಟ್ ನಿರ್ಣಯ ಮಾಡಿಕೊಡ್ಬೇಕು, ಬಾಯಲ್ಲಿ ಹೇಳೋದಲ್ಲ. ಫಸ್ಟ್ ನಾನು ಕೊಡ್ತೇನೆ, ನಾನು ನಿಮ್ಮ ಸಂಗಡ ಇರ್ತೇನೆ, ನಾನು ಬರ್ತೇನೆ ಫಸ್ಟ್ ಅಂತ ಹೇಳಿ ಮತ್ತೆ ಅವನು ಸುದ್ದಿನೇ ಇರೋದು ಎಷ್ಟೋ ಟೈಮ್. ಅದಕ್ಕೆ ಫಸ್ಟ್ ಹೃದಯದಲ್ಲಿ ನಿರ್ಣಯ ಮಾಡಿ ಸ್ವಲ್ಪ ನಂತರ ಮತ್ತೆ ಹೇಳ್ಬೇಕು, ಫಸ್ಟ್ ನಾನು ಬರ್ತೇನೆ, ನಾನು ಕೊಡ್ತೇನೆ, ನಾನು ಮಾಡ್ತೇನೆ. ಇವತ್ತು ವಾಕ್ಯ ಹೇಳ್ತದೆ, ಸಂತೋಷವಾಗಿ ಕೊಡುವವನ ಮೇಲೆ ಯಾರಿಗೆ ಪ್ರೀತಿ ಉಂಟಂತೆ. ಇವತ್ತು ನೀವು ಕೊಡುವಂತ ಕಾರ್ಯವನ್ನು ಯಾರು ಮೆಚ್ಚಬೇಕು? ನೀವು ಕೊಡುವಂತ ಕಾರ್ಯವನ್ನು, ನೀವು ಮಾಡುವಂತ ಕಾರ್ಯಗಳನ್ನು ಮನುಷ್ಯನ ಮೆಚ್ಚಿದ್ರೆ ಆಗಲ್ಲ. ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿರುವವರು ಮೆಚ್ಚಿದ್ರೆ ಆಗಲ್ಲ. ನೀವು ಕೊಡುವಂತ, ನೀವು ಮಾಡುವಂತ ಕಾರ್ಯಗಳನ್ನು ದೇವರು ಮೆಚ್ಚಲಿಲ್ಲ ಅಂದ್ರೆ ನೀವು ಕೊಟ್ಟದ್ದು ವೇಸ್ಟ್, ನೀವು ಕೊಟ್ಟದ್ದು ಪ್ರಯೋಜನವಿಲ್ಲ. ಯಾರ ತರ ಗೊತ್ತುಂಟ? ಹೇಬೇಲ ಮತ್ತು ಕಾಯಿನನ ತರ. ಕಾಯಿನ ಕೊಟ್ಟದ್ದು ಹೇಗೆ? ಬಲಾತ್ಕಾರದಿಂದ, ದುಃಖದಿಂದ ಕೊಟ್ಟ, ಏನೋ ಅಂತ ಕೇವಲವಾಗಿ ಕೊಟ್ಟದ್ದು. ಆದ್ರೆ ಹೇಬೇಲ ಕೊಟ್ಟದ್ದು ಹೇಗೆ ಗೊತ್ತುಂಟ? ಹೃದಯಾಂತರ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಒಂದು ಸಲವು ಡೌಟ್ ಮಾಡಬಾರ್ದು, ಒಂದು ಸಲವು ನಾವು ಆಲೋಚನೆ ಮಾಡಬಾರ್ದು. ನಾನು ಕೊಟ್ರೆ ಮತ್ತೆ ನನಗೇನು, ನಾನು ಆ ಸಮಯವನ್ನು ಕಳೆದ್ರೆ ಮತ್ತೆ ನನಗಿರುವಂತ ಸಮಯ ಯಾವುದು ಎಂಬುದಾಗಿ ನೀವು ಆಲೋಚನೆ ಮಾಡಿಕೊಂಡು ನೀವಿದ್ರೆ ನೀವು ಅದರ ಪ್ರತಿಫಲವನ್ನು, ಅದರ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಹಲ್ಲೆಲೂಯಾ. ಅದರ ಕೆಳಗಿನ ವಚನದಲ್ಲಿ ರೀತಿಯಾಗಿ ಬರೆಯಲ್ಪಡಿ, 8ನೇ ವಚನದಲ್ಲಿ ದೇವರು ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಏನಿರ್ಬೇಕಂತೆ? ಎಲ್ಲ ವಿಷಯಗಳಲ್ಲಿ ಏನಿರ್ಬೇಕಂತೆ? ಪರಿಪೂರ್ಣತೆ. ನನಗೆ ಕೆಲವರು ಮುಂಚೆ ಬರ್ತಾ ಇದ್ರು, ಅವರು ತಿಂಗಳಿಗೆ ನನಗೆ ಅಷ್ಟರ ಮಟ್ಟಿಗೆ 22,000 ದುಡಿತಿದ್ರೆ ಕಾಣಿಸ್ತದೆ.
22,000 ದುಡಿತೀರಿ. ಒಂದು ಭಾಗ ಅಂದ್ರೆ ಎಷ್ಟು ಬಂತು? 2,000. ಅವ್ರು ಹಾಕ್ತಿದ್ರು 250. ಆಗ ಏನಿಲ್ಲ, ಅಲ್ಲಿ ಪೂರ್ಣತೆ ಇಲ್ಲ, ಪರಿಪೂರ್ಣತೆ ಇಲ್ಲ. ಆಮೇಲೆ ಸಂಡೆ ಆರಾಧನೆ 10 ರಿಂದ 12 ಗಂಟೆ. ನೀವು 10:30 ಬಂದು 12 ಗಂಟೆ ಮುಗಿಸಿ ಹೋದ್ರೆ ಅರ್ಧ ಗಂಟೆ ನೀವೇನ್ ಮಾಡಿದ್ರಿ? ಕಮ್ಮಿ ಆಯ್ತು, ಪರಿಪೂರ್ಣತೆ ಇಲ್ಲ. ದೇವರ ಸಂಧಾನದಲ್ಲಿ ಪ್ರಾರ್ಥನೆಗೆ ಕುಳಿತು ಯಾವುದೇ ಕ್ಷಣಗಳು ನೀವು ಕುಳಿತುಕೊಳ್ಳಿ. ಪ್ರಾರ್ಥನೆಗೆ ಕುಳಿತುಕೊಂಡಂತ ಸಂದರ್ಭದಲ್ಲಿ ಆ ಸಮಯ, ದೇವರಿಗೆ ಕೊಡಬೇಕಾದ ಸಮಯ, ಒಂದು ನಿಮಿಷವೂ ನೀವು ಕಮ್ಮಿ ಮಾಡದೆ ಕುಳಿತುಕೊಂಡು ಪರಿಪೂರ್ಣತೆಯನ್ನು ನೀವು ಮಾಡುವಾಗ ಮಾತ್ರ ದೇವರಲ್ಲಿ ಪ್ರೀತಿಯನ್ನು ಇರ್ತಾನೆ. ಆಮೇಲೆ ನಾನು ಬರೀ ಟೈಪಿನ ವಿಷಯದಲ್ಲಿ ಬರುವಾಗ ದುಡ್ಡಿನ ಕಾರ್ಯಗಳು ಮಾತ್ರ ನಾನು ಹೇಳ್ತಿಲ್ಲ, ನಿಮ್ಮ ಜೀವಿತದ ಒಂದೊಂದು ವಿಷಯ. ಆಮೇಲೆ ನೀವು 10 ಬಟ್ಟೆ ತಗೊಂಡ್ರೆ ಒಂದು ಬಟ್ಟೆ ಇನ್ನೊಬ್ಬರಿಗೆ ಇಲ್ಲದವರಿಗೆ ಕೊಡೋದು. ಆಮೇಲೆ ಹಲಲೂಯಾ. ಒಂದು 10 ವಾಚ್ ತಗೊಳ್ತೀರ ನೆನೆಸಿ, 10 ವಾಚ್, ಒಂದು ವಾಚ್ ಯಾರಿಗಾದ್ರೂ ಒಂದು ಕೊಡೋದು. ಆಮೇಲೆ ಹಲಲೂಯಾ. ನಿಮ್ಮ ಜೀವಿತದ ಒಂದೊಂದು ವಿಷಯಗಳಲ್ಲಿ, ಒಂದೊಂದು ಕಾರ್ಯಗಳಲ್ಲಿ. ಆಮೇಲೆ ನಿಮ್ಮ ಮನೆಗೆ ಯಾವಾಗಲೂ ನೀವು ರೇಷನ್ ತರ್ತಾನೆ ಇರ್ತೀರ ಧಾರಾಳವಾಗಿ. ಒಂದು ಸಲದ ರೇಷನ್, ಒನ್ ಟೈಮ್ ರೇಷನ್, ಒಂದು ಫ್ಯಾಮಿಲಿಗೆ ಆಗುವಂತ ಒಂದು ರೇಷನ್ ಯಾರಿಗಾದ್ರೂ ಇಲ್ಲದವರಿಗೆ ನೀವು ಕೊಡಿ. ಆಮೇಲೆ ಹಲಲೂಯಾ. ನೀವು ಹಾಗೆ ಮಾಡುವಾಗ ಏನಾಗ್ತದೆ ಗೊತ್ತುಂಟ? ನಿಮ್ಮ ಜೀವಿತದಲ್ಲಿ ನೀವು ಏನನ್ನು ಬಿತ್ತಿದ್ದೀರೋ ಅದನ್ನು ಖಂಡಿತವಾಗಲು ನೀವು ಕೊಯ್ತೀರಾ. ಆಮೇಲೆ ಅದರ ಪ್ರತಿಫಲವನ್ನು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸ್ತೀರಾ. ಆಮೇಲೆ ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವಂತ ಪ್ರಿಯ ದೇವರ ಮಕ್ಕಳೇ, ನೀವು ಮಾಡುವಂತ ಕಾರ್ಯಗಳು ಪರಿಪೂರ್ಣತೆ ಉಳ್ಳದಾಗಿದೆ. ಆಮೇಲೆ ಹಲ್ಲೆಲೂಯಾ. ಅದರ ನಾವು ನೆನೆಸ್ತೇವೆ, ಇದನ್ನೆಲ್ಲ ಮಾಡುವುದು ಯಾಕೆ? ಹಾಗೆ ದೇವರನ್ನು ಆಶೀರ್ವದಿಸಲಿಕ್ಕಾಗಲ್ಲ, ಹಾಗೆ ಕಾರ್ಯಗಳನ್ನು ಮಾಡಲಿಕ್ಕಾಗಲ್ಲ. ಯಾಕೆ ನಾವು ಇದನ್ನೆಲ್ಲ ಮಾಡೋದು? ಯಾಕೆ ಮಾಡೋದು? ಆಮೇಲೆ 9ನೇ ಅಧ್ಯಾಯದ 11ನೇ ವಚನ ಓದಿಕೊಳ್ಳೋಣ. 2 ಕೊರಿಂಥ 9:11. ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಪುರಸ್ಕೃತರಾಗಿರುತ್ತೀರಿ. ಐಶ್ವರ್ಯವಂತರಾದಾಗ ಕೂಡ ನಿಮಗೆ ಏನ್ ಮಾಡ್ಲಿಕ್ಕಾಗ್ತದೆ? ಕೊಡ್ಲಿಕ್ಕಾಗ್ತದೆ. ಯಾವಾಗ? ಈಗ ಕೊಡುವಂತರಾದಾಗ ಮಾತ್ರ. ಈಗ ನೀವು ಅದನ್ನು ಮಾಡುವವರಾದಾಗ ಮಾತ್ರ. ಈಗ ಕೆಲವರಿಗೆ ಕೆಲಸ ಸಿಗ್ತದೆ, ಕೆಲಸ ಇರಲ್ಲ, ಸಭೆಗೆ ಬಂದು ಪ್ರಾರ್ಥನೆ ಮಾಡಿ 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 ಕೆಲಸ ಸಿಗ್ತದೆ, ಮತ್ತೆ ಅವ್ರ ಪ್ರಾರ್ಥನೆಗೆ ಕಾಣಿಸ್ತದೆ. ಆಮೇಲೆ ಅದಕ್ಕೆ ಕೆಲವು ಟೈಮಲ್ಲಿ ಕೆಲವರಿಗೆ ಕೆಲಸ ಸಿಗುವುದೇ ಇಲ್ಲ. ಅದಕ್ಕೆ ಅವರು ಚಿಂತೆ ಮಾಡಬೇಕು, ಏನಂತ ಹೇಳಿ, ದೇವರು ನಾನು ಟ್ರೈ ಮಾಡ್ತಾ ಇದ್ದಾರೆ, ಒಂದು ದಿನದಲ್ಲಿ ನನಗೆ ಕೆಲಸ ಸಿಗ್ತದೆ, ಆ ಕೆಲಸ ಸಿಕ್ಕಿದ ಮೇಲೆ ನಾನು ಮತ್ತೆ ಎಲ್ಲಿಗೆ ಬರ್ತೇನೆ? ದೇವರ ಆಲಯಕ್ಕೆ ಬಂದೇ ಬರ್ತೇನೆ. ಇಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿ, ಕೆಳಗೆ ಓದಿ ಅಂತೆ, ಉದರವಾಗಿ ಕೊಡುವ ಶಕ್ತರಾಗಿರ್ರಿ. ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಸ್ತುತಿಯನ್ನು ಉಂಟು ಮಾಡುವುದು. ಇಷ್ಟೇ ಕಾರಣ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ಭಾಗವನ್ನು, ಒಂದು ಕಾರ್ಯವನ್ನು ನೀವು ಮಾಡುವಾಗ ಏನಾಗ್ತದೆ ಗೊತ್ತುಂಟಾ? ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗ್ತದೆ. ಆಮೇಲೆ ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ವಾರದ ಮೊದಲನೇ ದಿನವನ್ನು ದೇವರಿಗೆ ಕೊಡುವಾಗ ಏನುಂಟಾಗ್ತದೆ ಗೊತ್ತುಂಟಾ? ಆ ಕೊಡುವಂತ ಸಮಯನೇ ದೇವರಿಗೆ ಕೃತಜ್ಞತೆ ಸ್ತುತಿ ಉಂಟಾಗ್ತದೆ. ಆಮೇಲೆ ದೇವರು ನಿಮಗೆ ಕೊಟ್ಟಿರುವಂತ ಆ ಸಂಪತ್ತಿನಲ್ಲಿ, ಆ ಸಂಬಳದಲ್ಲಿ ಒಂದು ಭಾಗವನ್ನು ದೇವರಿಗೆ ಸಲ್ಲಿಸುವಾಗ ಅಥವಾ ದೇವರ ಆಲಯಕ್ಕೆ ನೀವು ತಂದು ಕೊಡುವಾಗ ಯಾರಿಗೆ ಸ್ತುತಿ ಉಂಟಾಗ್ತದೆ? ನಿಮ್ಮ ಜೀವಿತದ ಎಲ್ಲ ದಿನಗಳಲ್ಲಿ, ಎಲ್ಲ ಅನುಭವಗಳಲ್ಲಿ ನೀವು ಸಲ್ಲಿಸುವಂತ ಒಂದು ಭಾಗ. ಆಮೇಲೆ ನೀವು ನೆನೆಸ್ತೀರಾ, ನಾನು 10 ರೂಪಾಯಿ ಟೈಪ್ ಹಾಕಿದಂತ ದಿನಗಳಿವೆ. ಎಷ್ಟು? 10 ರೂಪೀಸ್ ಟೈಪ್. ನನಗೆ ನಮ್ಮ ಪ್ರಾರಂಭ ದಿನಗಳಲ್ಲಿ ನಮ್ಮ ಸೇವೆಗೆ ಇರುವಂತ ಸಪೋರ್ಟ್ ಎಷ್ಟು ಗೊತ್ತುಂಟ? ನನ್ನ ನೆನಪಿಗೆ ಮಟ್ಟಿಗೆ 100 ರೂಪಾಯಿ.
ಪ್ರಾರಂಭ ನಮಗೆ 2006ರಲ್ಲಿ 2008ರಲ್ಲಿ 8-9ರಲ್ಲಿ ಪ್ರಾರಂಭ ನಮ್ಮ ಸಪೋರ್ಟ್ ಕಾಣಿಕೆ ನಮಗೆ ಸೇವಕರಾಗಿ ನಮ್ಗೆ ಕಾಣಿಕೆ ಕೊಡ್ತಿದ್ದ ನಮ್ಮ ಸೇವಕರು ಕೊಡ್ತಿದ್ದರು ₹100 ನನಗೆ ಆ ₹100 ನಾನು ₹10 ಟೈಟ್ ಹಾಕಿದೆ ಕವರ್ಡಾಗ ಹಾಕಿ ಇಂಥ ಕವರ್ಡಾಗ ಹಾಕಿದೆ. ಅದಕ್ಕೆ ಪಾಸ್ಟ್ ಮಾವು ಕೇಳ್ತಿದ್ರು, ಏನ್ ಹೇಳಿ ₹10 ಹಾಕಿದ್ದೆಲ್ಲ ಟೈಟ್. ನಾನು ಅವ್ರಿಗೆ ಹೇಳಿದೆ ಟೈತೆ ಎಷ್ಟು ರೂಪಾಯಿ ಆದರೆ ಪೂರ್ಣತೆ ನನಗೆ ಸಿಕ್ಕಿದೆ ₹100 ಮತ್ತು ಉಳಿದಿರೋದು ಎಷ್ಟು ₹90 ನನ್ನ ಕಾರ್ಯಗಳನ್ನೆಲ್ಲ ಮಾಡ್ಬೇಕು. ನಾನು ₹10 ಹೋಯ್ತು. ನಾನು ಆಲೋಚನೆ ಮಾಡಿಲ್ಲ, ದೇವರು ನನ್ನ ಪರ್ಸನ್ ನನ್ನ ಭಂಡಾರವನ್ನು ನನಗೆ ದೇವರು ಕೊಟ್ಟಿರುವಂತಹ ಕಾರ್ಯಗಳ ಕೊರತೆ ಮಾಡಲೇ ಇಲ್ಲ. ಆಮೇಲೆ ಇದೆಲ್ಲವನ್ನು ದೇವರು ಪರಿಶೋಧಿಸ್ತಾರೆ. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಸಲ್ಲಿಸುವಂತ ಆಮೇಲೆ ದೇವರು ನಿಮ್ಮ ಜೀವಿತದಲ್ಲಿ ಕೊಡುವಂತ ಎಲ್ಲ ವಿಷಯಗಳಲ್ಲಿ ನೀವು ದೇವರಿಗೆ ಸಮಯವನ್ನು ಮೊದಲನೆಯ ಒಂದು ಆದ್ಯತೆಯನ್ನು ನೀವು ಕೊಡುವಾಗ ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಬಿಡುಗಡೆ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಜನ ಪ್ರಶ್ನೆ ಮಾಡಬಹುದು, ಜನ ಕೇಳಬಹುದು, ಯಾಕೆ ಹೋಗ್ತೇವೆ ಪ್ರಾರ್ಥನೆಗೆ, ಯಾಕೆ ಆರಾಧನೆಗೆ ಹೋಗ್ತೇವೆ? ಅಖಿಲಿಗೆ ಕೇಳ್ತಾ ಇದ್ದೆ ಮೋನ ಅಲ್ಲ ಕಳೆದಿಂದಲೂ ದೇವರಿಗೆ ಕೊಡಬೇಕಾದ ಅನುಭವ ನಾವು ಸಲ್ಲಿಸುವಾಗ ಕೊಡುವಾಗ ದೇವರ ನಾಮ ಮಹಿಮೆ ಉಂಟಾಗ್ತದೆ. ಆಮೇಲೆ ಅಲ್ಲಿ ಏನು ಉಂಟಾಗ್ತದೆ? ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತ ಸ್ತುತಿ ಉಂಟು ಮಾಡುವುದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ಏನು ಗೊತ್ತುಂಟಾ? 12ನೇ ವಚನವನ್ನು ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು. ಏನ್ ಮಾಡ್ತದೆ? ದೇವ ಜನರ ಕೊರತೆಗಳನ್ನು ನೀಗ್ತದೆ. ಆಮೇಲೆ ನೀವು ನೋಡಿ, ನನ್ನ ಲಾಕ್ಡೌನ್ ಅಲ್ಲಿ ನನಗೆ ಬಂದಂತ ಕಾಣಿಕೆಗಳನ್ನು ನಾನು ಎಷ್ಟೋ ಸೇವಕರಿಗೆ ಕಳಿಸಿದ್ದೆ, ರೇಷನ್ ಕಾರ್ಯಗಳನ್ನು ನಾನು ಕೊಟ್ಟಿದ್ದೆ. ಇದನ್ನು ನಾನು ಮಾಡಿದೆ ಅಂತ ಹೇಳ್ಕೊಡೋದಲ್ಲ, ಇದರಿಂದ ಈ ಬಂದ ಕಾರ್ಯಗಳಿಂದ ಎಷ್ಟೋ ಜನರ ಕೊರತೆಗಳೇನಾಯ್ತು ನೀಗ್ತು. ಆ ಸಂದರ್ಭಕ್ಕೆ ಇರುವಂತ ಅವಶ್ಯಕತೆಗಳು ಅವರಿಗೆ ಪೂರೈಸಲ್ಪಡುತ್ತವೆ. ಈ ದೇವರ ಆಲಯಕ್ಕೆ ಬರುವಂತ ಈ ಭಂಡಾರದ ಈ ಆಶೀರ್ವಾದದ ಅನುಭವಗಳು ಅನೇಕರ ಕೊರತೆಗಳು ನೀಗ್ತವೆ. ಆಮೇಲೆ ನೀವು ನೆನೆಸ್ತೀರಾ ಇಲ್ಲಿ ಬರುವಂತ ಕಾಣಿಕೆ, ಇಲ್ಲಿ ಬರುವಂತ ಕಾರ್ಯಗಳು ಸುಮ್ಮನೆ ವ್ಯರ್ಥವಾಗಿ ಹೋಗ್ತದೆ ಅಂದ್ರೆ ಇಲ್ಲ. ನಮ್ಮ ಸಭೆಯಲ್ಲಿ ಎಲ್ಲರ ಐಶ್ವರ್ಯವಂತರೇ ಬರಲ್ಲ, ಎಲ್ಲರೇ ಅಭಿವೃದ್ಧಿ ಉಳ್ಳವರೇ ಬರಲ್ಲ, ಎಲ್ಲರ ಬಟ್ಟೆ ಉಳ್ಳವರೇ ಬರಲ್ಲ. ನಮ್ಮ ಸಭೆಗೆ ಬರುವಂತ ಜನರಿಗೆ ಕೆಲವು ಟೈಮಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಲ್ಲದವನಿಗೆ ಹೋಗಿ ಊಟ ಇಲ್ಲ ಅವನಿಗೆ ಹಸಿವೆ ಆಗ್ತಾ ಜೋರು, ದೇವರನ್ನೇ ನಾನು ಆಶೀರ್ವದಿಸ್ತಾನೆ ಪ್ರಾರ್ಥನೆ ಮಾಡಂತ ಹೇಳಿಕಾಗ್ತದ? ಹೇಳ್ತೀರ? ಹಾಗೆ ಏನ್ ಮಾಡ್ಬೇಕು? ಅವರಿಗೆ ಹೊಟ್ಟೆ ಹಸಿದಾಗ ಅವ್ರಿಗೆ ಏನ್ ಕೊಡ್ಬೇಕು? ನಾವು ಪ್ರಾರ್ಥನೆ ಮಾಡುವುದಾಗಿ ಹೇಳಿದ್ರೆ ಆಗಲ್ಲ. ಅವರಿಗೆ ಊಟ ಕೊಟ್ರೆ ಅವರ ಹಸಿವು ನೀಗ್ತದೆ. ಎಲ್ಲ ಬರೀ ಬಾಯಿ ಮಾತಲ್ಲಿ ನಾವು ಹೇಳಿ ಮುಗಿಸಿದ್ರೆ ಆಗಲ್ಲ. ಅದು ಕ್ರಿಯೆಯಾಗಿ ಬರುವಾಗ ಮಾತ್ರ ಅಲ್ಲಿ ಒಂದು ಬ್ಲೆಸ್ಸಿಂಗ್, ಅಲ್ಲಿ ಒಂದು ಆಶೀರ್ವಾದ, ಅಲ್ಲಿ ಒಂದು ಬಿಡುಗಡೆ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಇವತ್ತು ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ಯಾವಾಗಲೂ ನೆನಪಿಸಿಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಇರಲಿ, ದೇವರಿಗೆ ನಾನು ಸಲ್ಲಿಸತಕ್ಕದನ್ನು ನಾನು ಕದ್ದುಕೊಳ್ಳದಂತೆ ದೇವರು ನನಗೆ ಕೃಪೆ ನೀಡಪ್ಪ. ನಿನಗೆ ಕೊಡಬೇಕಾಗಿರುವಂತ ಸಮಯವನ್ನು ಅನುಭವಗಳನ್ನು ನಾನು ಇಟ್ಟುಕೊಳ್ಳದಂತೆ, ನಾನು ಅದನ್ನು ಕದ್ದುಕೊಳ್ಳದಂತೆ ನನಗೆ ನಿನ್ನ ಕೃಪೆಯನ್ನು ನೀಡು. ನಿನ್ನ ನಾಮ ಮಹಿಮೆ ಉಂಟಾಗಬೇಕು, ನಿನಗೆ ಸ್ತುತಿ ಉಂಟಾಗಬೇಕೆಂಬುದಾಗಿ ಯಾವಾಗಲೂ ನಮ್ಮ ಜೀವಿತದಲ್ಲಿ ತೀರ್ಮಾನಗಳನ್ನು ಮಾಡಿ. ಮತ್ತೆ ಇರುವಂತ ನಿಮ್ಮ ಅವಶ್ಯಕತೆಗಳಿದೆಯಲ್ಲ, ದೇವರು ಬಾಗಿಲುಗಳನ್ನು ಅದಕ್ಕೋಸ್ಕರ ಮಾಡಿದ್ದೀವಿ. ಒಂದು ವೇಳೆ ಈ ಕೊರತೆ ಸಂಭವಿಸಿದ್ರು ಆ ಕೊರತೆಯನ್ನು ನೀಗಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದಕ್ಕೆ ವಾಕ್ಯ ಓದಿದ್ವಿ, 23ನೇ ಕೀರ್ತನೆ ಏನು ಓದಿದ್ವಿ? ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಅಂದ್ರೆ ಕೊರತೆಯ ಮಾತಲ್ಲಿ ಇಲ್ಲ, ಕೊರತೆ ನಾನು ಪಡೆಯನು. ಅದು ನಾನಾದ್ರೂ ನೀವಾದ್ರೂ, ನಾನು ಕೊಟ್ರೆ ನಾನು ಅದರ ಆಶೀರ್ವಾದವನ್ನು ಅದರ ಪ್ರತಿಫಲವನ್ನು ನಾನು ಕಾಣ್ತೇನೆ, ನೀವು ಕೊಟ್ರೆ ನೀವು ಅದರ ಪ್ರತಿಫಲನ ಆಶೀರ್ವಾದವನ್ನು ಕಾಣ್ತೀರಾ. ನಾನು ಸಲ್ಲಿಸಬೇಕಾದ ಪ್ರಾರ್ಥನೆಯ ಅನುಭವವನ್ನು ದೇವರ ಸಂಧಾನದಲ್ಲಿ ಸಲ್ಲಿಸಲೇಬೇಕು, ನೀವು ಸಲ್ಲಿಸಬೇಕಾದ ಪ್ರಾರ್ಥನೆ ಅನುಭವವನ್ನು ದೇವರ ಸಂಧಾನದಲ್ಲಿ ಸಲ್ಲಿಸಲೇಬೇಕು. ಆಮೇಲೆ ಆದ್ರಿಂದ ದೇವ ಜನರ ಕೊರತೆಗಳು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತ ಸ್ತುತಿ ಉಂಟಾಗ್ತದೆ. ಈಗ ಈ ರೀತಿಯಾಗಿರುವಂತಹ ಸಹಾಯದ ಹಸ್ತ ಪ್ರಕಟವಾಗುವಾಗ ಏನ್ ಮಾಡ್ತಾರ ಅವರು?
ಏನ್ ಮಾಡ್ತಾರೆ? ಈಗ ಒಂದು ಮನೆಗೆ ಹೋಗ್ತೇವೆ ನಾವು. ಮನೇಲಿ ಏನು ರೇಷನ್ ಇಲ್ಲ, ಅಕ್ಕಿ ಇಲ್ಲ, ಅನ್ನ ಇಲ್ಲ, ಏನಿಲ್ಲ ಮನೆಗೆ. ಹೋಗಿ ಒಳ್ಳೆ ಒಂದು ತಾಸು ಪ್ರೇಯರ್ ಮಾಡಿ ಬರ್ತೇವೆ. ಅವರಿಗೆ ಸಮಾಧಾನ ಆಗ್ತದ? ಖಂಡಿತವಾಗ್ಲೂ ಆಗಲ್ಲ. ಅದೇ ನಾವು ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಕೈಯಲ್ಲಿ ಒಂದಿಷ್ಟು ಆ ಮನೆಗೆ ರೇಷನ್ ಇಲ್ಲ, ಸಾಮಾನುಗಳಿಲ್ಲ ಅಂತೇಳಿ ನಾವು ತೆಗೆದುಕೊಂಡು ಹೋಗಿ ಆ ಮನೆಗೆ ಕೊಟ್ಟು ನಾವಲ್ಲಿ ಒಂದು ತಾಸು ಪ್ರೇಯರ್ ಮಾಡಿದ್ರೆ ಅವರು ದೇವರಿಗೆ ಹೃದಯಾಂತರಾಳದ ಕಣ್ಣೀರಿನಿಂದ ಸಂತೋಷದಿಂದ ದೇವರಿಗೆ ಸ್ತುತಿಸುವಂತ ಅನುಭವ ಇದೆಯಲ್ಲ, ಅದು ದೇವರ ನಾಮವನ್ನು ಮಹಿಮೆಪಡಿಸುತ್ತೆ. ಇವತ್ತು ನಾವು ತಿಳಿದುಕೊಳ್ಬೇಕು, ದೇವರ ಆಲಯಕ್ಕೆ ದೇವರ ಆಲಯಕ್ಕೆ ನಾವು ಬರುವಾಗ ಸುಮ್ಮನೆ ನಾವು ಬರಬಾರ್ದು. ಹೃದಯಾಂತರಾಳದಿಂದ ಬರಬೇಕು, ಪರಿಪೂರ್ಣತೆಯೊಂದಿಗೆ ನಾವು ಬರಬೇಕು. ನಮ್ಮ ಜೀವಿತದಲ್ಲಿ ಎಲ್ಲ ಸಂದರ್ಭದಲ್ಲಿ ನನ್ನ ಜೀವಿತ, ನನ್ನ ಕಾರ್ಯಗಳು, ನನ್ನ ಜೀವಿತದ ಅನುಭವಗಳು ಯಾರ ನಾಮವನ್ನು ಮಹಿಮೆಪಡಿಸಬೇಕು? ದೇವರ ನಾಮವನ್ನು ಮಹಿಮೆಪಡಿಸಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಐಶ್ವರ್ಯವಂತರಾಗಬೇಕಾ? ನೀವು ದೇವರಿಂದ ಆಶೀರ್ವದಿಸಲ್ಪಡಬೇಕಾ? ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನ ಏನು ಗೊತ್ತುಂಟಾ? ನೀವು ಸಾಲ ತೆಗೆದುಕೊಳ್ಳಲ್ಲಂತೆ, ಸಾಲ ಕೊಡುವವರಾಗಿ ಮಾರ್ಪಡ್ತೀರಂತೆ. ಹಾಗೆ ದೇವರು ನಿಮ್ಮನ್ನು ಇಡಬೇಕಾ? ದೇವರಿಗೆ ಸಲ್ಲಿಸತಕ್ಕ ಅನುಭವವನ್ನು ಯಾರಿಗೆ ಕೊಡ್ರಿ? ದೇವರಿಗೆ. ಆಮೇಲೆ ಹಲ್ಲೆಲೂಯಾ. ಹೀಗೆ ಹೇಳಿದಂತ ವಾಕ್ಯ ಎಲ್ಲರಿಗೂ ಅರ್ಥ ಆಯ್ತಾ? ಆಮೇಲೆ ಹಲ್ಲೆಲೂಯಾ. ಗಲಾತ್ಯ 6:8 ವಚನ ಓದಿಕೊಳ್ಳೋಣ. ಗಲಾತ್ಯ 6:8. ನನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಸೊ ಆತ್ಮನಲ್ಲಿ ವ್ಯತ್ಯಾಸವಾದ ಅನುಭವ ಇದೆ, ಶರೀರದಲ್ಲಿ ವ್ಯತ್ಯಾಸವಾದ ಅನುಭವ ಇದೆ. ಶರೀರದಲ್ಲಿ ಇರುವಂತ ಅನುಭವ ಏನು? ಸೆಲ್ಫಿಶ್, ಸ್ವಾರ್ಥತೆಯಿಂದ ತುಂಬಿರುವಂತ ಶರೀರವಾಗಿದೆ ಅಲ್ವಾ? ಸ್ವಾರ್ಥತೆಯಿಂದ. ಆಮೇಲೆ ಸ್ವಾರ್ಥತೆ ಅಂತ ಹೇಳಿದ್ರೆ ಫಸ್ಟ್ ನನಗೆ, ಮತ್ತೆ ಆತ್ಮನ ಕಾರ್ಯ ಹಾಗೆ ಅಲ್ಲ, ಫಸ್ಟ್ ಇನ್ನೊಬ್ಬರಿಗೆ, ಮತ್ತೆ ನನಗೆ. ಅದೇ ಯೇಸು ಸ್ವಾಮಿ ಮಾಡಿದ್ದು. ಏನ್ ಮಾಡಿದ್ದು? ಈ ಲೋಕಕ್ಕೆ ಯೇಸು ಸ್ವಾಮಿ ಇಳಿದು ಬಂದು ತನ್ನ ಪ್ರಾಣವನ್ನು ಫಸ್ಟ್ ಕೊಟ್ಟು ಈಗ ಅದನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವುದು? ನಿತ್ಯ ಜೀವವನ್ನು. ಫಸ್ಟ್ ನಮಗೋಸ್ಕರವಾಗಿ ರಕ್ತ ಸುರಿಸಿದ್ರು. ಯಾರಿಗೋಸ್ಕರವಾಗಿ? ಪಾಪಿಗಳಾಗಿದ್ದಂತ, ಅಂಧಕಾರದಲ್ಲಿದ್ದಂತ ನಮಗೋಸ್ಕರವಾಗಿ. ನಾವು ಆತನನ್ನು ಪ್ರೀತಿಸದೆ, ನಾವು ಆತನಿಗೆ ಮೊರೆ ಇರುವುದಕ್ಕಿಂತ ಮುಂಚಿತವಾಗಲೇ ದೇವರೇನ್ ಮಾಡಿದ್ರು? ಪಾಪಿಯಾಗಿದ್ದಂತ ನನ್ನನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟು, ಫಸ್ಟ್ ಕೊಟ್ಟು, ಸ್ವಾರ್ಥತೆಯನ್ನು ತ್ಯಜಿಸಿದ್ರು. ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ಹೇಗೆ ನಿಲ್ಲಬೇಕು? ಆಮೇಲೆ ಹಲ್ಲೆಲೂಯಾ. ಫಸ್ಟ್ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುವಾಗ, ಫಸ್ಟ್ ನೀವು ಸಪರೇಷನ್ ಮಾಡಬೇಕು. ಯಾವುದು? ದೇವರದ. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಕೊಡುವಂತ ಒಂದೊಂದು ವಿಷಯಗಳಲ್ಲಿ ಫಸ್ಟ್ ಸಪರೇಷನ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವರಿಗೆ ಸಪರೇಷನ್ ಮಾಡಬೇಕು. ಯಾವುದು? ಸಮಯ. ದೇವರಿಗೆ ಕೊಡುವುದನ್ನು ಬಿಟ್ಟು ಬೇರೆದಕ್ಕೆ ಉಪಯೋಗಿಸಬಾರದು. ಆಮೇಲೆ ಹಲ್ಲೆಲೂಯಾ. ಈಗ ಕೆಲವು ಟೈಮ್ ನಾವೇನ್ ಮಾಡ್ತೇವೆ? ಮೊಬೈಲ್ ದೂರ ಇಟ್ಟು ಮಲಗೋರು ಎಷ್ಟು ಜನ? ಯಾರಿಲ್ಲ. ಹಲ್ಲೆಲೂಯಾ. ಮುಂಚೆ ಎಲ್ಲ ಬೈಬಲ್ ಎಲ್ಲ ಪಕ್ಕದಲ್ಲಿ ತಲೆದಿಂಬಡಿಗೆ ಎಲ್ಲ ಇಟ್ಟು ಮಲಗ್ತಿರ್ತಂತ ಕಾಲಗಳಿದೆ. ಆಮೇಲೆ ಹಲ್ಲೆಲೂಯಾ. ಸೊ ಫಸ್ಟ್ ಎಚ್ಚರ ಆದ ತಕ್ಷಣ ನೀವು ಮಾಡುವಂತ ಕಾರ್ಯ ಏನು? ಪಕ್ಕದಲ್ಲಿರುವಂತ ಮೊಬೈಲ್ ತೆಗೆದು ಯಾವ್ದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದೆ ಅಂತ ನೋಡ್ತೀವಿ. ಮುಂಚಿನ ಕಾಲಗಳಲ್ಲಿ ಹಾಗೆ ಅಲ್ಲ. ಏನ್ ಮಾಡ್ತಿದ್ರಿ ಹೇಳಿ? ಎದ್ದ ತಕ್ಷಣ ದೇವರ ಹತ್ರ ಮೊರೆ ಇಟ್ಟು, ದೇವರೇ ಈ ದಿನ ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ, ಈ ದಿನದಲ್ಲಿ ನೀನು ನನ್ನ ನಡೆಸುವುದಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಬದಲಾಗಿದೆ ಟೈಮ್. ಸೊ ಆದ್ರೆ ನಾವು ಬದಲಾಗಬಾರ್ದು. ಆಮೇಲೆ ಫಸ್ಟ್ ಸಮಯ, ಫಸ್ಟ್ ಕಾರ್ಯವನ್ನು ಯಾರಿಗೆ ನಾವು ಕೊಡಬೇಕು? ಎದ್ದ ತಕ್ಷಣ ನಾವು ನೆನೆಸಬೇಕಾದ ಒಂದು ಅನುಭವ ಇದ್ರೆ ಅದು ಯಾರು? ನನ್ನ ಹೆಂಡತಿ ಅಲ್ಲ, ನನ್ನ ಮಗಳಲ್ಲ, ನನ್ನ ಸಂಬಂಧಗಳಲ್ಲ, ನನಗಿರುವಂತ ಚಿಂತೆಗಳಲ್ಲ. ನಾನು ಫಸ್ಟ್ ನೆನೆಸಬೇಕಾದದ್ದು ಯಾರು? ಎಸಪ್ಪ, ಈ ದಿನವನ್ನು ನನಗೆ ನಾನು ಎದ್ನಲ್ಲ, ಆಮೇಲೆ ಜೀವಂತವಾಗಿ ಎದ್ದಿದ್ದೇನೆ. ಆರೋಗ್ಯ ಇದೆ, ಕಾಲು ನಡೀತಾ ಇದೆ, ಕೈ ನಡೀತಾ ಇದೆ, ಉಸಿರಿದೆ, ಬಾಯಿ ಚಲಿಸ್ತಾ ಇದೆ, ಆಮೇಲೆ ಕಣ್ಣುಗಳು ಚಲಿಸ್ತಾ ಇದೆ, ಕಣ್ಣು ಕಾಣ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಶರೀರವನ್ನು ಬಿತ್ತುವಾಗ ಏನ್ ಸಿಗ್ತದೆ? ಶಾರೀರಿಕ
ಎನ್ನುವಂಥ ಕಾರ್ಯಗಳೇನು? ಕಷ್ಟ, ದುಃಖ, ನೋವು, ವೇದನೆ, ಕಣ್ಣೀರಿದೆ. ಯಾವುದು ಬಿತ್ತುವಾಗ? ಶಾರೀರಿಕವಾಗಿ ನಾವು ಬಿತ್ತುವಾಗ ನಮಗೆ ಸಿಗುವಂತ ಅನುಭವ ಏನು? ಕಷ್ಟ, ದುಃಖ, ಸಮಸ್ಯೆಗಳು. ಆದರೆ ಆತ್ಮನ ವಿಷಯದಲ್ಲಿ ಬಿತ್ತುವಾಗ ಏನು ಸಿಗ್ತದೆ ಗೊತ್ತುಂಟಾ? ಪರಲೋಕದಿಂದ ಉಂಟಾಗುವಂತ ಸಂತೋಷ, ಸಮಾಧಾನ, ನೆಮ್ಮದಿ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ನಮಗೆ ಯಾವ್ದು ಬೇಕು? ಆಮೇಲೆ ಯಾವ್ದು ಬೇಕು ನಿಮಗೆ? ಯಾವ್ದು ಬೇಕು? ಪರಲೋಕದಲ್ಲಿ ಬೇಕಾ? ಶರೀರದ ಬೇಕು? ಆತ್ಮನದ್ದು ಬೇಕಾ? ಶರೀರದ ಬೇಕು? ಆಮೇಲೆ ನಮ್ಮ ಜೀವಿತದಲ್ಲಿ ನಾವು ಇದನ್ನು ಕಾನ್ಸಂಟ್ರೇಟ್ ಮಾಡುವಾಗ, ಇದನ್ನು ನಿರೀಕ್ಷಿಸುವಾಗ ನಾವು ಆ ದೇವರ ಬಿಡುಗಡೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ.